ಮಾಹಿತಿಪೂರ್ಣ, ವಿಚಾರ ಪ್ರಚೋದಕ ಮತ್ತು ಸ್ವಾರಸ್ಯಕರವಾದಂತಹ ಲೇಖನ ಇದ್ದಾಗ ಮಾತ್ರ ಇದು ಓದುಗರನ್ನು ಮುಟ್ಟಲಿಕ್ಕೆ ಸಾಧ್ಯ. ಭಾಷೆಯ ಮೇಲೆ ಹಿಡಿತ ಇರಬೇಕು. ಆ ಭಾಷೆಯ ಮೇಲಿನ ಹಿಡಿತ, ಸರಳ ವಾಕ್ಯಗಳ ರಚನೆ ಏನಿದೆ ಅದು ಸುಷ್ಮಾ ಅವರಿಗೆ ಸಿದ್ಧಿಸಿದೆ ಅಂತಂದರೆ ತಪ್ಪಾಗಲಾರದು. ಅವರು ಹೇಳ್ತಾ ಇರುವಂತಹ ವಿಷಯಗಳು ಎಲ್ಲೋ ನಮಗೆ ಸರಿಯಾಗಿ ಕನೆಕ್ಟ್ ಆಗಬೇಕು, ರೀಚ್ ಆಗಬೇಕು ಅಂತಿದ್ರೆ ನೈಜ ಜೀವನದ ಹಲವಾರು ಪ್ರಸಂಗಗಳನ್ನು, ಘಟನೆಗಳನ್ನು ಅವರು ಉದಾಹರಣೆಯಾಗಿ ನೀಡ್ತಾ ಬರ್ತಾರೆ. ಇದು ಕೂಡ ಹೇಗೆ ಅಂತಂದರೆ, ಒಳ್ಳೆಯ ಪಾಯಸವನ್ನು ತಿಂತಾ ಇರಬೇಕಾದ್ರೆ ಅಲ್ಲಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಸಿಗ್ತಾರೆ. ತುಂಬ ಕಥೆಗಳೇ ಆಗಿಬಿಟ್ರೆ, ತುಂಬ ಪ್ರಸಂಗಗಳೇ ಆಗಿಬಿಟ್ರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತುಂಬ ಇಲ್ಲ, ಎಲ್ಲೋ ಬೇಕಾದಲ್ಲಿ ಮಾತ್ರ ಒಂದು 4 ಚಮಚ ಪಾಯಸ ತಿಂದಾಗ ಇದಕ್ಕೆ ಹಾಗೆ ಸಿಗುವ ದ್ರಾಕ್ಷಿ ಮತ್ತು ಗೋಡಂಬಿ, ಆ ನಿಟ್ಟಿನಲ್ಲಿ ಕಥೆಗಳು ಮತ್ತು ಪ್ರಸಂಗಗಳು ಇದನ್ನು ಅವರು ಉಪಯೋಗಿಸ್ಕೊಂಡಿದ್ದಾರೆ. ಹಾಗೆಯೇ ಅನೇಕ ಉದಾಹರಣೆಗಳನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಕಂಡು ಬರುವಂತಹ ಉದಾಹರಣೆಗಳ ಬಗ್ಗೆ ಕೂಡ ಅವರು ಹೇಳ್ತಾರೆ. ಉದಾಹರಣೆಗೆ ಗಿಡ ಮತ್ತು ಬೇರು, ಯಾವ ರೀತಿಯಾಗಿ ಗಿಡ ಹೊರಗಡೆ ಚೆನ್ನಾಗಿದ್ರು ಕೂಡ ನೆಲದ ಕೆಳಗಿರುವಂತಹ ಬೇರು ನಮ್ಮ ಕಣ್ಣಿಗೆ ಕಾಣದೇ ಇದ್ರು ಅದಕ್ಕೆ ಪೋಷಣೆಯನ್ನು ನೀಡಬೇಕಾಗುತ್ತೆ. ಹಾಗೆಯೇ ನಮ್ಮ ಅಂತರಂಗ, ಹೊರಗಡೆ ಬಹಿರಂಗ ಹೇಗೆ ಇದ್ರು ನಮ್ಮ ಅಂತರಂಗ ಅನ್ನುವಂಥದ್ದು ಬೇರಿನ ಹಾಗೆ, ಅದು ಕೂಡ ಅದಕ್ಕೆ ಪುಷ್ಟಿಯನ್ನು ನೀಡಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಕಥೆಯ ಬಗ್ಗೆ ನಾನು ಹೇಳಿದಾಗ ಅದಕ್ಕೊಂದು ಪುಸ್ತಕದಿಂದಲೇ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಸಮತ್ವದೇ ಸಾಧನೆ ಎನ್ನುವಂತಹ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ, ಒಮ್ಮೆ ಹೀಗಾಯಿತು. ವ್ಯಕ್ತಿಯೊಬ್ಬ ಹೋ ಎಂದು ಉದ್ಧರಿಸುತ್ತಾ ತನ್ನ ಗುರುವಿನ ಬಳಿ ಬರ್ತಾನೆ. ಏನಾಯ್ತಪ್ಪ ಅಂತ ಗುರು ಕೇಳ್ತಾರೆ. ವ್ಯಕ್ತಿಯ ಭಾವಾವೇಶದ ಉತ್ತರ, ಗುರುಗಳೇ ನಿಮ್ಮ ಆಶೀರ್ವಾದ, ಮಗು ಆಯಿತು. ನಗುವಿನೊಡನೆ ಗುರು ಆಶೀರ್ವದಿಸ್ತಾನೆ. ಘಟನೆ 2, ಅದೇ ವ್ಯಕ್ತಿ ಹೋ ಎಂದು ಚೀತ್ಕರಿಸುತ್ತಾ ಬಂದು ಗುರುವಿನಲ್ಲಿ ನಿಲ್ತಾನೆ. ಕಾರಣ ಕೇಳಿದಾಗ, ಅಯ್ಯೋ ನನ್ನ ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತಿದೆ, ಏನಾದರೂ ಮಾಡಿ ಗುರುದೇವ, ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ ಅಂತ ಅಂತಾನೆ. ಮತ್ತೆ ನಗುವಿನೊಡನೆ ಗುರು ಆಶೀರ್ವದಿಸ್ತಾನೆ. ಘಟನೆ 3, ಗುರುವಿನ ಬಳಿ ಹೋ ಅಂತ ಮತ್ತೆ ಅದೇ ವ್ಯಕ್ತಿ ಬರ್ತಾನೆ. ತನ್ನ ಸಮಸ್ಯೆಯನ್ನ ಭಾವೋನ್ಮಾದದಲ್ಲಿ ಹೇಳಲಿಕ್ಕೆ ಶುರು ಮಾಡಿದೊಡನೆ ಅವನ ಮಾತುಗಳನ್ನು ಗುರು ತಡೆದುಬಿಟ್ಟು ನಗ್ತಾ ಹೇಳ್ತಾನೆ, ಮತ್ತೆ ಬಂದೇನಪ್ಪ, ಇದೇನಾಗಿರ್ಲಿಕ್ಕೆ ಸಾಧ್ಯ? ನಂಬಲಾರದಷ್ಟು ಒಳ್ಳೆಯದಾಗಿರಬೇಕು, ಇಲ್ಲವೇ ಸಹಿಸಲಾರದಷ್ಟು ಕೆಟ್ಟದಾಗಿರಬೇಕು, ಅಷ್ಟೇ ತಾನೇ? ಒಳ್ಳೆಯದಾದಾಗ ನನಗೆ ಯಾಕೆ ಒಳ್ಳೆಯದಾಯ್ತು ಅನ್ನೋದಿಲ್ಲ, ಕೆಟ್ಟದಾದಾಗ ಮಾತ್ರ ನನಗೆ ಹೀಗಾಯ್ತು ಅಂತ ಹೇಳಿ ಹಾಗೆ ಬೀಳ್ತಿಯಲ್ಲ. ಒಳ್ಳೆಯದು ಕೆಟ್ಟದ್ದು ಎರಡೂ ಸಾಧ್ಯತೆಗಳೇ. ಯಾವುದೇ ಒಂದು ಪ್ರಸಂಗವನ್ನು ತೆಗೆದುಕೊಂಡಾಗ ಒಂದೇ ಒಳ್ಳೆಯದಾಗಬೇಕು, ಇಲ್ಲ ಕೆಟ್ಟದಾಗಬೇಕು. ನನ್ನ ಪರಿಚಯ ಇರೋರಿಗೆ ಬಹಳ ಕಡಿಮೆ. ಯಾಕಂದರೆ ನಾನು ಬೆಂಗಳೂರಿಗೆ ಬಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೇ ಇಲ್ಲ, ಸಾಹಿತ್ಯದ ಕಾರ್ಯಕ್ರಮಗಳನ್ನು. ಅಂಥದ್ರಲ್ಲೂ ಫೇಸ್ಬುಕ್ಕು, ವಾಟ್ಸಪ್ಪು ಇದ್ರ ಮೂಲಕ ಕಳಿಸಿದಂತಹ ಮೆಸೇಜ್ಗಳು, ಕಾಲ್ಗಳು, ಇದಕ್ಕೆ ಸ್ಪಂದಿಸಿ ಇಷ್ಟೊಂದು ಟ್ರಾಫಿಕ್ ಮಧ್ಯೆ ಅದು ಈ ಭಾನುವಾರ ಬಿಡು ಮಾಡಿಕೊಂಡು ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಬರವಣಿಗೆ ನನ್ನ ಪಾಲಿಗೆ ಬಂದು ಅಂತರಾಷ್ಟ್ರದ ಪಯಣವನ್ನು ದಾಖಲಿಸುವಂತಹ ಒಂದು ವೇದಿಕೆ ಅಂತ ಅಂದ್ಕೊಂಡಿದ್ದೀನಿ. ಈ ಮನಃಶಾಸ್ತ್ರ ಆಗಲಿ, ಅಧ್ಯಾತ್ಮ ಆಗಲಿ ನಾವು ಇನ್ನೊಬ್ಬರಿಗೆ ಹೇಳ್ತಿದ್ದೀವಿ ಏನೋ, ಅವರಿಗೆ ತಿಳಿಸ್ತೀವಿ, ಅವರಿಗೆ ಏನೋ ಮಾರ್ಗದರ್ಶನ ಮಾಡ್ತೀವಿ ಅನ್ನೋದಿಲ್ಲ. ಈ ಕಲಿಕೆ ನಿರಂತರವಾಗಿರುತ್ತೆ. ಯಾಕಂದರೆ ನಾವು ಯಾರದೇ ಸಮಸ್ಯೆ ಬಗ್ಗೆ ಬರೀತಾ ಇದ್ದು, ಯಾವುದೇ ವಿಚಾರನ ಅವಲಂಬಿಸಿದ್ವಿ ಅಂದ್ಕೊಳ್ತಿದ್ರು, ನಮ್ಮೊಳಗೆ ನಾವು ನೋಡ್ಕೊಳ್ತಾನೆ ಇದ್ವಿ. ಹಾಗಾಗಿ ಬದುಕಿಗೊಂದು ಪುಟ ಸೈನ್ಸ್ ಮೂಲಕ ನನ್ನ ಒಂದು ಕಲಿಕೆಯ ಪಯಣವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಂತಹ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದಷ್ಟೇ. ಜೊತೆಗೆ ನನ್ನಷ್ಟಕ್ಕೆ ನಾನು ಬರ್ಕೊಂಡಿದ್ರೆ ಎಷ್ಟು ಬರೀತಾ ಇದ್ದೋ ನನಗೆ ಗೊತ್ತಿಲ್ಲ. ಆದರೆ ಈ ಮನೋ ಆಧ್ಯಾತ್ಮಿಕ ಲೇಖನಗಳಿಗೆ ಬಂದಂತಹ ಪ್ರತಿಕ್ರಿಯೆ, ಅದು ಪತ್ರಿಕಾ ವರ್ಗದಿಂದ ಇರಬಹುದು, ಓದುಗರಿಂದ ಇರಬಹುದು, ಅವರು ಕೊಟ್ಟಂತಹ ಪ್ರೋತ್ಸಾಹ, ಅವಕಾಶಗಳು ಹೆಚ್ಚು ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗಿದೆ. ಪತ್ರಿಕೆಯಿಂದ ಫೋನ್ ಮಾಡಿ ಈ ವಿಚಾರದ ಬಗ್ಗೆ ಬರೀರಿ, ಕೋಪದ ಬಗ್ಗೆ ಬರೀರಿ, ಹತಾಶೆ ಬಗ್ಗೆ ಬರೀರಿ, ದ್ವಂದ್ವದ ಬಗ್ಗೆ ಬರೀರಿ ಅಂತ ಹೇಳುವಾಗ ಅವರು ನನಗೆ ಏನು ಅಗತ್ಯ ಇದೆಯೋ ಆ ಕ್ಷಣಕ್ಕೆ ಏನನ್ನು ನಾನು ಕಲಿತ್ಕೋಬೇಕೋ, ಯಾವ ವಿಚಾರದ ಬಗ್ಗೆ ಗಮನ ಕೊಡಬೇಕೋ, ಏನನ್ನು ನಾನು ಅಳವಡಿಸ್ಕೋಬೇಕೋ ಬಂದಿತ್ತು, ಅದೇ ವಿಚಾರನ ಹೇಳ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಹೋಗ್ತಾ ಇತ್ತು. ಹಾಗಾಗಿ ಬರವಣಿಗೆ ಎನ್ನುವುದು ಅಂತರ್ಪ್ರಗತಿ ಮತ್ತು ಹೊರಗಿನ ಒಂದು
ಆಮೇಲೆ ಪುಸ್ತಕದ ಬಿಡುಗಡೆಯ ಬಗ್ಗೆ ವಿಡಿಯೋಗಳು, ಅದರ ಬಗ್ಗೆ ಮಾಹಿತಿ ಎಲ್ಲವನ್ನು ಹಂಚಿಕೊಂಡು ಸ್ನೇಹಿತರ ಹತ್ರ ಕಳಿಸಿದಂತಹ ಸಹೃದಯರು ಅವರೆಲ್ಲರಿಗೂ ಧನ್ಯವಾದಗಳು. ಮತ್ತು ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು ಕೆಲವು ವಿಷಯಗಳನ್ನ ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರನ್ನ ನಾನು 4 ವರ್ಷದ ಹಿಂದಿನ ಮಾರ್ಚ್ 30-31ಕ್ಕೆ ಕರ್ಕೊಂಡು ಹೋಗೋದಾದ್ರೆ ನಾವೆಲ್ಲರೂ ಆ ಟೈಮಲ್ಲಿ ಲಾಕ್ಡೌನ್ಗಳಲ್ಲಿ ಸುತ್ತಾನೆ, ಅಂದರೆ ಲಾಕ್ಡೌನ್ ಅನ್ನುವ ಒಂದು ಪರಿಕಲ್ಪನೆಯೇ ನಮ್ಗೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಯಾವುದೋ ಜಗತ್ಯಾತ್ಮಕವಾದಂಥ ಒಂದು ಮಾರಿ ಬಂತು ಅನ್ನೋ ಊಹೆಯೋ ವಾಸ್ತವವೋ ಅಥವಾ ಅದು ವಿವಾದ ಮಾಡಿ ಒಟ್ಟಿನಲ್ಲಿ ನಮ್ಮಗಳನ್ನು ಮನೆಯಲ್ಲಿ ಕೂಡಿಲ್ಲ. ನಾನು ವೃತ್ತಿಯಿಂದ ಆರ್ಕಿಟೆಕ್ಟ್ ಆಗಿದ್ದೇನೆ, ಪ್ರವೃತ್ತಿಯಿಂದ ಒಂದನ್ನು ಬರೀದ್ದೇನೆ. ಆಮೇಲೆ ಕಳೆದ 30-35 ವರ್ಷಗಳಿಂದ ಬೆಂಗಳೂರಿನ ಸರಿಸುಮಾರು ಎಲ್ಲ ವಿನ್ಯಾಸಕಾರರು ಪಾಠ ಹಾಗೆಯೇ ಮೈಸೂರಿನಲ್ಲಿ ಮಹಾರಾಣಿಯವರು ನಡೆಸ್ತಾ ಇರ್ತಕ್ಕಂಥ ಒಡೆಯರ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅಂತ ಅಲ್ಲಿ ನಾನು ವಾರಕ್ಕೊಮ್ಮೆ ಹೋಗ್ತೇನೆ. ಇಷ್ಟು ಹಿಂದೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಪ್ರಧಾನಿಯವರು ಲಾಕ್ಡೌನ್ ಅಂತ ಅನೌನ್ಸ್ ಮಾಡೋದು ಘೋಷಿಸಿದ್ರು, ನಾವೆಲ್ಲರೂ ಮನೆಯಲ್ಲಿ ಕೂತ್ವಿ. 6ನೇ ವಾರನೇ ಐ ಟು ಗೋ ಆನ್ಲೈನ್ ಟೀಚಿಂಗ್ ಮೈ ಸ್ಟೂಡೆಂಟ್ಸ್. ಎಷ್ಟೋ ಮಟ್ಟಿಗೆ ಅಂದರೆ ಜಗತ್ತೆಲ್ಲ ಬಿಡುವಿನಿಂದ ಇದ್ರೂ ಕೂಡ ಕಾಲೇಜು ಯೂನಿವರ್ಸಿಟಿಗಳು ನಡೀತಾನೆ ಇದ್ದು ನಾನು ಥೀಸಿಸ್ ಕಲಿಸ್ತಾ ಇದ್ದೆ ಆರ್ಮಿ ಕಾಲೇಜಿನಲ್ಲಿ. ಟೈಮಲ್ಲಿ 45 ಮಕ್ಕಳ ಜವಾಬ್ದಾರಿ ಇತ್ತು. ಮೈಸೂರಿನಲ್ಲಿ ಇನ್ನೊಂದು 40 ಮಕ್ಕಳ ಜವಾಬ್ದಾರಿ ಇತ್ತು. ಆಮೇಲೆ ದಯಾನಂದ ಸರಕಾರಿ ಕಾಲೇಜು ವಾರ ಪೂರ್ತಿ ಇದೆ ಆಗಿದೆ. ಇವತ್ತಿನ ದಿನ ಹಿಂದಿರುಗಿ ನೋಡಿದಾಗ ನನಗೆ ಅನಿಸುತ್ತೆ, ಈ ಕೊರೋನಾ ವೈರಸ್ನ ಸಾಧಕ ಬಾಧಕ ಏನೇ ಇರಲಿ ಅಥವಾ ವೈರಸ್ಸನ್ನು ಚೀನಾ ದೇಶ ಏನೋ ನಮಗೆ ಇಡೀ ಜಗತ್ತಿನ ಮೇಲೆ ಹೇರ್ತು ಅನ್ನೋ ಒಂದು ಸಂಪ್ರದಾಯ ಅದರ ಸತ್ಯಾಸತ್ಯತೆ ಏನೇ ಇರಲಿ, ಇನ್ನೊಂದು ಮಾತ್ರ ನಾನು ಖಚಿತವಾಗಿ ಹೇಳಿದರೆ ವರ್ಲ್ಡ್ ಟರ್ನ್ ಆನ್ಲೈನ್ ಆಗ್ತದೆ. ಎಲ್ಲೆಲ್ಲೂ ಆನ್ಲೈನ್ ಸೆಮಿನಾರ್ಗಳು, ಆನ್ಲೈನ್ ತರಗತಿಗಳು. ನಾನು ಬೆಂಗಳೂರಿನಲ್ಲಿ ಇಟ್ಕೊಂಡು ಯಾವುದೋ ಸ್ಪೇನ್ನ ಬಕಿಂಗ್ ಪೀಟರ್ಸ್ ಮುಂತಾದ ಆರ್ಕಿಟೆಕ್ಚರ್ ಇಲ್ಲಿರುವ ಒಂದು 60 ಎಕರೆ ಜನ ಸಂವಹನೆ ಮಾಡ್ತಾರೆ, ಅಥವಾ ಡೆಲ್ಲಿನಲ್ಲಿ ಕೂತಿರ್ತಕ್ಕಂಥ ಇನ್ನೊಬ್ಬ ಆರ್ಕಿಟೆಕ್ಟ್ ಬರೀ ಆನ್ಲೈನ್ ಕ್ಲಾಸ್ ರೂಮ್ ಅನ್ನೋದು ಆ ಮಟ್ಟಕ್ಕೆ ಬಂದುಕೊಂಡಿದೆ. ಇದರ ಮುಂದುವರಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾ ಇನ್ನೊಂದು ಹೊಸ ಅವತಾರ ಶುರು ಮಾಡಿಕೊಳ್ಳೋದು. ರೀಲ್ಸ್ ಅಂತೇನೋ ಹೊಸದಾಗಿ ಶುರುವಾಗಿದೆ. ಜಗತ್ತು, ಮನುಷ್ಯ ಜಗತ್ತು ಅಥವಾ ಈ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯ ಎಷ್ಟು ಸ್ವಮಗ್ನ ಆಸಕ್ತ ಆಗೋದ ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕಾಗೋದಿಲ್ಲ. ಈ 2024ನೇ ಇಸ್ವಿಯ ಈ 31ನೇ ತಾರೀಕು ಮಾರ್ಚ್ 31 ಇವತ್ತಿನ ದಿನ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ಲೇಖಕ ಅವನು ಬರೀಬೇಕಾ ಅಥವಾ ಅವನು ತನ್ನನ್ನು ತಾನು ಮಾರಿಕೊಳ್ಬೇಕಾ, ಈ 2 ಸಂದಿಗ್ಧದ ನಡುವೆ ನಾನು ಯೋಚನೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಈ 3ನೇ ಕೃತಿ ಅನ್ನೋದು ಸಾಹಿತ್ಯ ಲೋಕ ಪ್ರಕಾಶನದ್ದು. ಆದರೆ ಒಬ್ಬ ಲೇಖಕನಾಗಿ ನಾನು ವೇದಿಕೆಯಿಂದ ಇರಬೇಕು ಅಂತ ಒಂದು ಒತ್ತಾಸೆ ಇರುತ್ತೆ, ಒತ್ತಾಯ ಇರುತ್ತೆ, ತಪ್ಪೇನಲ್ಲ. ಆದರೆ ನಾನು ಬಂದಿದ್ದೇನೆ, ನಿಮ್ಗಳ ನಡುವೆ ಇದ್ದೇನೆ. ಒಂದೇನೆಂದರೆ, ವೈಯಕ್ತಿಕವಾಗಿ ಕಳೆದ 4 ವರ್ಷಗಳಲ್ಲಿ ನಾನು ಬದುಕಿನ ಅತ್ಯಂತ ಸಂಕಷ್ಟಮಯವಾದ ದಿನಗಳನ್ನು ಹುಡುಕ್ತಾ ಇದ್ದೇನೆ. ವೈಯಕ್ತಿಕ ಕಾರಣಗಳು ಹೇಳ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಆದರೆ ಇಂಥ ಕಾರ್ಮೋಡದ ನಡುವೆಯೂ ಕೂಡ ಮೋಡದ ಅಂಚಿನಿಂದ ಅಷ್ಟಿಷ್ಟು ಬಿಸಿಲು ಬರುತ್ತೆ ಅನ್ನೋ ಹಾಗೆ ನನಗೆ ಈಗ ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಸಮಾರಂಭವನ್ನು
ನಾನು ಎದುರುಕೊಳ್ತಾ ಇದ್ದೇನೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಗೊತ್ತಿದೆ ಲೇಖ ಪ್ರಬಂಧ ಬರೀತೀನಿ ಅಂತ ಭಾಳ ಜನ ಗೊತ್ತಿದೆ ಅನಿಸುತ್ತೆ. ಬೆಂಗಳೂರು ಸಾಕಷ್ಟು ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡಿಲ್ಲ. ಫಸ್ಟ್ ಟೈಮು ನಮ್ಮದು ಬಿಡುಗಡೆ ಆಗ್ತಾ ಇತ್ತು ಕರ್ನಾಟಕ. ಅದು ಲಲಿತ ಪ್ರಬಂಧ ಏನು ಕಲಿತಿದ್ರೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ರೀತಿ ರೂಪಾಯಿ ಬರೀತಾರಂತೆ ಎಲ್ಲ ಪೇಪರ್ ಚಾರ್ಜ್ ಕೊಟ್ಟು ಬರೆದು ಹಾಕ್ತಾರೆ ಅಂತ ಗೊತ್ತಿದೆ ಎಲ್ಲರಿಗೂ. ಅಷ್ಟು ಮಟ್ಟಿಗೆ ಎಲ್ಲರ ಪ್ರೀತಿ ಸಿಕ್ಕಿದೆ. ಅದು ನಮಗೆ ಭಾಳ ಸಂತೋಷ ಅಂತ ಹೇಳ್ತೀನಿ ನಾನು. ಇಷ್ಟೊಂದು ಜನ ಎಷ್ಟು ಜನ ಅಂತ ನಾವು ಗೊತ್ತಿಲ್ಲ, ಬಟ್ ಇಷ್ಟೊಂದು ಜನ ನಾವು ಗಳಿಸಿದ್ದೀವಿ ಅಂದರೆ ಅದು ಸಾಧನೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಇರೋರು ನಾವು ಈಗ ಒಂದು ಮಾಡ್ತೀವಿ ಒಳ್ಳೆ ವಿಷಯನೇ ಅದು. ಅದಕ್ಕೆ ಕಾರಣ ಸಾಹಿತ್ಯ ಪ್ರಕಾಶನದಿಂದ ರಘುವೀರ್ ಸಮರ್ಥ ಅಂತ ಹೇಳ್ಬೋದು. ಅವ್ರು ತುಂಬ ತಾಳ್ಮೆಯ ಮನುಷ್ಯ ಆಗಬೇಕು. ಎಲ್ಲ ರೀತಿಯಿಂದಲೂ ನಮಗೆ ಸ್ವಲ್ಪನೂ ಪೇಷನ್ಸ್ ಕಳ್ಕೊಂಡ್ಮೇಲೆ ಇಲ್ಲ ಮೇಡಮ್ ಈ ಥರ ತುಂಬ ಇಷ್ಟ ಆಯಿತು ನನಗೆ ಅವರು ಮಾಹಿತಿ. ಮತ್ತು ನಾನು ಬರವಣಿಗೆ ಬಗ್ಗೆ ಹೇಳಬೇಕು ಅಂದರೆ ಕಥಾ ಸಂಖ್ಯೆ ನನ್ನನ್ನು ಹೇಳಬೇಕು ಅಂದರೆ ಇಲ್ಲಿ ಒಪ್ಪೇಂದ್ರ ಸರ್ ಇದ್ದರು, ರಸ್ತಾರೆ ಸರ್ ಇದ್ದಾರೆ, ಹಿನ್ನಡೆ ಸರ್ ಇದ್ದಾರೆ. ಅವ್ರ ಕಥೆಗಳೆಲ್ಲ ಓದಿದ್ಮೇಲೆ ನಾವು ಸ್ವಲ್ಪ ಕೂತ್ಕೊಂಡ್ರೆ ಮಾತಾಡೋದು ಇಲ್ಲಿ ಅಷ್ಟೊಂದು. ಬಟ್ ನನಗೆ ಅನುಭವದಲ್ಲಿ ನನಗೆ ಏನು ಈ ಹಳ್ಳಿ ಇರ್ಬೋದು ಅಥವಾ ನಮ್ಮದು ತಂದೆ ತಾಯಿ ಕುಟುಂಬ ತುಂಬ ಜನರ ನಡುವೆ ಬೆಳೆದು ಬಂದಿರೋಲ್ಲ. ಹಾಗಾಗಿ ಸಾಕಷ್ಟು ವಿಷಯ ಸಂಗ್ರಹ ಅಂತೂ ನನ್ನಲ್ಲಿ ಇತ್ತು. ನನಗೆ ಯಾಕಂದರೆ ನಾನು ಬರೀಬೇಕು ಅಂತ ಏನೂ ಇದ್ರಿಗೆ ಬಂದೋಳಲ್ಲ. ನಾನು ಈಗ ಬರೀತಿದ್ದೆ ಈಗ 8 ವರ್ಷದಿಂದ. ಅದರಲ್ಲಿ ಏನು ಬರೀಬೇಕು ಅಂತ ಯೋಚನೆ ಮಾಡಿಕೊಂಡೇ ಹೇಳಿದ್ದೀನಿ. ಫಸ್ಟಿಗೆ ಏನು ಬರೀಬೇಕು ಅಂತ ಲೇಖನ ಬರೀಬೇಕು ಅಥವಾ ಏನು ಬರೀಬೇಕಂತ ಕೂಡ ಗೊತ್ತಿರಲಿಲ್ಲ ನನಗೆ. ಬಟ್ ನನ್ನ ಸಬ್ಜೆಕ್ಟ್ ಹಾಸ್ಯ ಅಂತ ಬರಿತಾ ನನಗೆ ಗೊತ್ತಾಯ್ತು ಅಷ್ಟೇ. ಆಮೇಲೆ ಸಾಕಷ್ಟು ಕತೆ ಬರೀರಿ ಈ ಥರ ಹೀಗೆ ಸಲಹೆಗಳು ಬಂದು ಎಲ್ಲ ಕಡೆಯಿಂದ ಯಾಕೆ ಟ್ರೈ ಮಾಡಬಾರ್ದು ಅಂತ. ಅವಾಗ ನಾನು ಈ ಕಥೆಗಳೆಲ್ಲ ಒಪ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಒಳ್ಳೆ ಓದ್ಬಿಡು. ನಾನು ಅವ್ರ ಮಯೂರ ಇರ್ಬೋದು, ವಿಚಾರ ಇರ್ಬೋದು, ಪ್ರತಿಯೊಂದು ಚೆನ್ನಾಗಿ ಓದ್ತಿದ್ದೆ ನಾನು ಚೆನ್ನಾಗಿ. ಆಮೇಲೆ ಈ ಹೊಸ ಲೇಖಕರಿಂದ ಪರಿಚಯ ಆಗ್ತಾ ಈ ವೆಂಕಟೇಶ್ವರ ಶೈಲಿ ಇರ್ಬೋದು ಅಥವಾ ವಸುದೇಶ್ವರ ಶೈಲಿ ಇರ್ಬೋದು, ನಾಗರಾಜ್ ಹೊಸ್ತಾರೆ ಅವರು ತುಂಬ ಓದ್ತೀನಿ ನಾನು ಓದ್ತೀರ. ಹೀಗೆ ಎಲ್ಲರೂ ಓದ್ತಾ ಈ ಥರ ತಗೋಬೇಕು ಕತೆ ಅಂದರೆ ಈ ಥರ ತಗೋಬೇಕು. ನನಗೆ ಯಾರೂ ಇದನ್ನು ಹೇಳ್ಕೊಟ್ಟಿಲ್ಲ. ನಾನೇ ಈ ಥರ ಎಲ್ಲ ಬರೀಬಹುದು ಅಂತ ಒಂದು ಸಣ್ಣದಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರೆದು ಪತ್ರಿಕೆಗಳಿಗೆ ಕಳಿಸ್ತಾ ಇದ್ದೆ. ವಾಪಸ್ ಬರೀ ಬರ್ತಾ ಇದ್ದೆ ಈ ಥರ. ಬಟ್ ಬಿಟ್ಟಿಲ್ಲ ನನಗೆ ಅದೊಂದು ಹುಚ್ಚು. ಇಲ್ಲ ನಾನು ಬರೀಲೇಬೇಕು, ಏನೋ ಒಂದು ಬರೀಬೇಕು. ನಾನು ಸೋಲೋದಿಲ್ಲ. ಇವಾಗ ಇದು ಪ್ರಕಟ ಆಗಿ ಅದು ನನ್ನ ಪತ್ರಿಕೆಗಳನ್ನ ಎಂದೂ ದೂಷಿಸಲ್ಲ. ಪತ್ರಿಕೆ ಆಗಲಿ ಯಾರೂ ನಾನು ಎಂದೂ ಮಾಡಲ್ಲ. ಇಲ್ಲ ನನ್ನದೇ ಏನೋ ಒಂದಿದೆ, ನಾನೇನೋ ಸರಿ ಮಾಡ್ಕೋಬೇಕು, ಇದರಲ್ಲಿ ಏನೋ ಒಂದು ಸರಿಪಡಿಸ್ಕೋಬೇಕು ಅಂದ್ಕೊಂತ ನಾನು ಬರ್ಕೊಂತ ಹೋದೆ ನಾನು. ಬಟ್ ನೀವು ನಂಬಿದ್ರೆ ನಾನು ಲಲಿತ ಪ್ರಕಾರದಲ್ಲಿ ಕನಿಷ್ಠ ಅಂದರೆ ಒಂದು 450 ಬರಬೇಕು ಲೇಖನಗಳು ಅಂತ ಅಂದ್ಕೊಂಡಿದ್ದೀನಿ. ಇರ್ಬೋದಷ್ಟು ಎಲ್ಲ ಸೇರಿತ್ತು. ಅದರಲ್ಲಿ ಸಾಹಿತ್ಯ ಪ್ರಕಾರದಲ್ಲಿ ನನಗೆ ಪ್ರಶಸ್ತಿ ಲಲಿತ ಪ್ರಬಂಧಕ್ಕೆ ಬಂದಿದ್ದಕ್ಕಿಂತ ಹೆಚ್ಚಿಗೆ ಕಥೆಗಳಿಗೆ ಬಂದಿದೆ, ಕಥಾ ಸ್ಪರ್ಧೆಗಳಲ್ಲಿ ಬಂದಿದೆ ಅಂತ ಹೇಳೋದು ನನಗೆ ತುಂಬ ಖುಷಿಯಾಗಿದೆ. ಅಷ್ಟು ಮಟ್ಟಿಗೆ ನನಗೆ ಸಮಾಧಾನ ಇದೆ. ನಾನು ಬಂದಿರೋದು ಸಮಾಧಾನ ಇದೆ. ವೇದಿಕೆ ಮೇಲೆ ವಿದ್ಯಾರ್ಥಿಗಳು ಕೂತಿದ್ದಾರೆ. ವೇದಿಕೆಯಲ್ಲಿ ಕಲಾಕಾರ ಮಾತುಗಾರ. ಆದರೆ ನಾನು ಮೊದಲಿಂದ ಸ್ವಲ್ಪ ಸಾಹಿತ್ಯ ಬಗ್ಗೆ ಓದ್ಕೊಂಡವರು ಮತ್ತು ಅದರ ಬಗ್ಗೆ ಕರ್ಕೊಂಡು ಬಂದವರು. ಇತಿಹಾಸ ಮತ್ತು ಪರಸ್ಪರದ ಬಗ್ಗೆ ನನಗೆ ಮೊದಲಿಂದಲೂ ಆಸಕ್ತಿ ಇತ್ತು. ಚಿಕ್ಕ ವಯಸ್ಸಿಂದ ನನಗೆ ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ನಾನು ಅದೇ ವಿಷಯನ ಆಯ್ಕೆ ಮಾಡಿಕೊಂಡು ಹೆಚ್ಚು ಅದರ ಮೇಲೆ ಕರ್ಕೊಂಡು ಹೋದೆ. ಮಾಡ್ತಾ ನನಗೆ ಜಾಸ್ತಿ ಜನ ಅದರ ಭಾಳ ಸಿಗ್ತದೆ. ಅವಾಗ ಒಂದು ಪುಸ್ತಕ ಮಾಡಬೇಕು ಅಂತ ಒಂದು ಕಥೆ ಇತ್ತು. ಅದು ತುಂಬ ದಿವಸದಿಂದ ಗೊತ್ತಾಯಿತು. ಬಟ್ ಯಾರು ಸರಿಯಾಗಿ ಒಂದು ಬೇರೆ ಇರ್ತಿಲ್ಲ. ಆವಾಗ ನನಗೆ ಅವರು ಸಜೆಸ್ಟ್ ಮಾಡ್ತಾರೆ. ಅವ್ರನ್ನ ಈ ಒಂದು ವಿಷಯಗಳನ್ನು ಕೇಳಿದಾಗ ಅವರು ತಕ್ಷಣ ಇಟ್ಕೊಂಡು ಇಲ್ಲ ಮಾಡ್ಕೊಳ್ಳೋಣ ಅವರು ಮತ್ತು ಇಷ್ಟೊಂದು ಚೆನ್ನಾಗಿ ಒಂದು ವಿಧಾನ ಮಾಡ್ತಿದ್ದಾರೆ. ಇದೊಂದು ಈಗ ದೇವಸ್ಥಾನಗಳು ಅಂತಂದರೆ ಈಗ ಭಾರತದಲ್ಲಿ ಅಥವಾ ಯಾವುದೇ ಒಂದು ಹಿಂದೂ ಸಂಸ್ಕೃತಿಯ ಒಂದು ಪ್ರತೀಕ. ಹಿಂದೆ ಏನಾಗಿತ್ತು,
ವಿದ್ಯಾಭ್ಯಾಸದ ಒಂದು ಕೇಂದ್ರ ಆಗಿತ್ತು. ಜೊತೆಗೆ ಒಂದು ಎಲ್ಲ ರೀತಿಯ ಒಂದು ಗುರುಕುಲದ ಒಂದು ಮಾದರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಬರೀ ಭಕ್ತಿ ಮತ್ತು ಇದರ ಶ್ರದ್ಧೆಯ ಕೇಂದ್ರ ಅಂತೇಳಲ್ಲ. ಕೆಲವೊಂದು ದೇವಸ್ಥಾನಗಳು ಬ್ರಿಟಿಷ್ ಕಾಲದಲ್ಲಿ ಶಸ್ತ್ರಾಗಾರಗಳಾಗಿ ಕೆಲಸ ಮಾಡ್ತಾ ಇದ್ರು ಅಂತಲೇ ಇತಿಹಾಸಗಳಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ಒಂದು ಆಯಾ ಊರುಗಳಲ್ಲಿ ಆಯಾ ಸ್ಥಳಗಳಲ್ಲಿ ಒಂದು ಪುರಾಣಗಳು ಆಯಾ ಲೋಕಲ್ ಜನಗಳಿಗೆ ಅದು ಒಂಥರ ತಮ್ಮ ಜೀವನದ ಒಳನಾಡಿಗಳಾಗಿ ಆ ಪುರಾಣಗಳನ್ನು ಬರ್ಕೊಂಡಿರ್ತಾರೆ. ಬೇರೆಯವರಿಗೆ ಅದು ಕಥೆ ಅಂತ ಅನಿಸ್ಬೋದು, ಬಟ್ ಆಯಾ ಊರಿನವರಿಗೆ ಅದು ಕಥೆ ಆಗಿರಲ್ಲ. ಅಥವಾ ಒಂದು ಊರಿನ ಒಂದು ಹಿನ್ನೆಲೆ ಪುರಾಣ ಅಂತಂದ್ರೆ ಅದು ನಮ್ಮದೇ ಕಥೆ ಅನ್ನುವಷ್ಟು ಮಟ್ಟಿಗೆ ಅವರು ಅದನ್ನು ಜೀವಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ವಿಷಯ ಆಯ್ಕೆ ಮಾಡಿಕೊಂಡು ನಾವು ಬಂದಿದ್ದೀವಿ. ನೀವು ಇವತ್ತು ಇಷ್ಟೊಂದು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ. ನಮ್ಮ ಒಂದು ಆಹ್ವಾನಗಳಿಗೆ ಮತ್ತು ಪ್ರಕಾಶಕರ ಒಂದು ಉತ್ಪಾದನೆಗಳಿಗೆ ಇಲ್ಲಿ ಸೇರಿದ್ದೀರ ಅಂದರೆ ತುಂಬ ಸಂತೋಷ ಆಗ್ತದೆ. ಇನ್ನು ದೊಡ್ಡ ದೊಡ್ಡವರೆಲ್ಲ ಮಾತಾಡೋದಿದೆ, ಅವರೆಲ್ಲ ಮಾತುಗಳನ್ನು ನಾವು ಕೇಳಬೇಕಾಗುತ್ತೆ. ನಾವು ಚಿಕ್ಕವರಾಗಿದ್ದೀವಿ, ಹಾಗಾಗಿ ನಾವು ಹೆಚ್ಚು ಮಾತಾಡಲ್ಲ. ನಮ್ಮೆಲ್ಲರಿಗೂ ಧನ್ಯವಾದ. ವೇದಿಕೆ ಮೇಲೆ ಬೆಳೆಯಲು ಇನ್ನೊಂದು ಧನ್ಯವಾದ ಅಂತ ಮಾತಾಡೋದು. ಹಿರಿಯ ಬರಹಗಾರರು, ಆಪ್ತವಾಗಿರುವ ಸಂಪತ್ ಸಾಹಿತ್ಯ ಮಿತ್ರ ಹೊಸ್ತಾರೆ, ಸ್ನೇಹಿತ ಚೈತ್ರ ಮಿತ್ರ, ಇವತ್ತಿನ ಪುಸ್ತಕಗಳಿಗೆ ಇರುವಂಥ ಎಲ್ಲ ಲೇಖಕರು ಬಂದಿರುವ ನೀವು ಎಲ್ಲರಿಗೂ ಕಾರ್ಯಕ್ರಮದ 2-3 ವಿಷಯ ಸೇರಿಸಿ ಒಂದೇ ಸಲ ಕಾರ್ಯಕ್ರಮ ಮಾಡೋಣ ಅಂತ ಬಂದು ಹೋಗಿ ಮಾಡೋದು ಅಂತೇಳಿ ವೇದಿಕೆ ನಾನು ಕೊಡ್ತಾ ಇದ್ದೇನೆ. ನಮಸ್ಕಾರಗಳೊಂದಿಗೆ ಬಣ್ಣ ಬದಲಿಸುವ ಚರ್ಚೆಗಳು, ಪುಸ್ತಕಗಳನ್ನು ಓದಿದ್ದು ಹೇಳಬೇಕು, ಅತಿಥಿಯಾಗಿ ಒಂದಷ್ಟು ಮಾತಾಡಬೇಕು. ಜೊತೆಗೆ ಇವತ್ತು ವೈದ್ಯಕೀಯಪದದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಬಂದಿದ್ದು, ನಾನಂದರೆ ವೇದಿಕೆಯಲ್ಲೇ ಚರ್ಚೆ ಮಾಡೋಣ, ಯಾರೆಲ್ಲ ಅವರೇ ಪ್ರಶ್ನೆಗಳನ್ನು ಮಾಡಲಿ ಅಂತ ಅಂದ್ಬಿಟ್ಟು ಒಟ್ಟಿಗೆ ಮಾಡಿದಂಥ ಒಂದು ವಿನಂತಿ ಕೂಡ ಮಾಡಿದೆ. ಪ್ರತಿ ವರ್ಷ ಪುಸ್ತಕಗಳು ಬಿಟ್ಟುಬಿಡೋಣ. ಕಥೆಗಳ ಫಸಲು ಕನ್ನಡದಲ್ಲಿ ಎಷ್ಟು ಬರ್ತಾ ಇದೆ ಅಂದಾಜು? ಎಷ್ಟು ಕಥೆಗಳು ಕನ್ನಡದಲ್ಲಿ ಬರೀತಾ ಇರೋದು ಎಲ್ಲ ಲೇಖಕರು ಅವರೇ ಇಷ್ಟವರು ಅಂದಾಜು ಒಂದು ಸಂಖ್ಯೆ ಎಷ್ಟು ಒಟ್ಟು ಕಥೆಗಳು ಕನ್ನಡದಲ್ಲಿ ಪ್ರಕಟ ಆಗ್ತಿರೋದು, ಸ್ಪರ್ಧೆಗೆ ಬರ್ತಿರೋದು, ಕಥೆಗಳು ಬರೋದು, ಬ್ಲಾಗ್ಗಳಲ್ಲಿ ಬರ್ಕೊಳ್ತಾ ಇರೋದು, ವೇದಿಕೆಗಳಲ್ಲಿ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬರ್ತಾ ಇರೋದು, 3,000 ಕೃತಿಗಳು ಬಿಡುಗಡೆ ಆಗ್ತಿರೋದು ಒಂದು ವರ್ಷದಲ್ಲಿ. ಅದರಲ್ಲಿ 50% ಕಥೆ ತಗೊಂಡು ನಿಮಗೆ 1,500 15,000 20,000 ಬೆಲೆ. ಓಕೆ, ಒಟ್ಟು ಕಥೆಗಳ ಫಸಲಿನಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಕಥೆ ಅಂದರೆ ಇವತ್ತು ಕಥಾ ಸಂಕಲನ, ಕಥೆಗಳ ಸ್ಪರ್ಧೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದಂಥ ಸಮಯ ಇದೆ. ಯಾಕಂತಂದರೆ ಒಂದು ಕಾಲದಲ್ಲಿ ಕೇವಲ 10,000 15,000 ರೂಪಾಯಿ ಇದ್ದಂಥ ಕಥಾ ಸ್ಪರ್ಧೆಗಳ ಹಣದ ಮೊತ್ತ ಇವತ್ತು 50,000 ಮುಟ್ಟಿದೆ. ಹಾಗಾಗಿ ಓದುಗರಾದ ನಮಗೆ ಸಾಕಷ್ಟು ಲೇಖಕರು ಈ ಕಥಾ ಸಂಕಲನಗಳನ್ನು ತಂದಿರುವಂಥವರು ಕಥೆಗಾರರಿದ್ದೀರಿ. ಕಥೆ ಅಂದರೆ ಒಂದು ವಿಷಯದ ಅನಾವರಣ ಮತ್ತೆ ಮತ್ತೆ ಇನ್ಯಾರಾದರೂ ಮಾಡ್ತಿದ್ದಾಗ ಸಣ್ಣ ಕಥೆಗಳ ಬಗ್ಗೆ ಒಂದು ವರ್ಕ್ಶಾಪ್ ಮಾಡೋದ್ರಿಂದ ಕನಿಷ್ಠ 4 ಸೆಷನ್ಗಳನ್ನು ಮಾಡ್ತೇನೆ. ಮೊಟ್ಟ ಮೊದಲು ಹೇಳಬೇಕು, ಕಥೆ ಅಂತ ಏನು ಓದ್ತೀವಿ ಇದು ಅತ್ಯಂತ ಜಗತ್ತಿನ ಅತ್ಯಂತ ಸುಂದರವಾದ ಸುಳ್ಳು ಕಥೆ. ಹೌದಾ ಹೌದಾ? ಈಗ ಹೌದು ಅಂದರೆ ನೀವೆಲ್ಲ ಓದ್ತಿರೋದು ಸುಳ್ಳು ಅಂತ ಆಯ್ತು. ಒಂದು ವರ್ಷಕ್ಕೆ ಕನಿಷ್ಠ ಏನಿಲ್ಲರೂ 6,000 ಸುಳ್ಳುಗಳನ್ನು ಓದ್ತಾ ಇದ್ದೀರಿ ನೀವು. ಕನ್ನಡದಲ್ಲಿ ಬರ್ತಿರುವಂಥ ಕಥೆಗಳ ಸಂಖ್ಯೆ ಕನಿಷ್ಠ 6,000-7,000 ಕಥೆಗಳು ಹುಟ್ಟುತ್ತಾ ಇದೆ. ಇಷ್ಟು ದೊಡ್ಡ ಉತ್ಪನ್ನ ಬಹುಶಃ ಬೇರೆ ಯಾವ ಸಾಹಿತ್ಯದಲ್ಲಿ ಬರ್ತಾ ಇದ್ದಿಲ್ಲ ಅಂತ. ಯಾಕೆಂತಂದರೆ ಒಂದು ಸ್ಪರ್ಧೆಗೆ ಬರುವ ಕಥೆಗಳ ಸಂಖ್ಯೆ ಕನಿಷ್ಠ 600. ಕಳೆದ 22ರ ಕೊನೆ ಮತ್ತು 23ರ ಕೊನೆಯವರೆಗಿನ ಒಂದು ವರ್ಷದ ಸಾಲಿನಲ್ಲಿ 4 ಕಥೆಗಳಿಗೆ ನಾನು ನಿರ್ಣಾಯಕನಾಗಿ
ಏನಿಲ್ಲ ಅಂತಂದ್ರೆ 2,500 ಕಥೆಗಳನ್ನು ನಾನೇ ಓದಿದ್ದೀನಿ. ಒಂದೊಂದು ಸ್ಪರ್ಧೆಗೂ 600-800 ದಾಖಲೆಯ ಕಥೆಗಳು ಬಹುಶಃ ವಿಜಯ ಕರ್ನಾಟಕಕ್ಕೆ ಮತ್ತು ವೀರಲೋಕಕ್ಕೆ ತಂದಿತ್ತು ಅಂದರೆ 1,000ಕ್ಕಿಂತ ಹೆಚ್ಚಿಗೆ ಕಥೆಗಳು. ಅದಕ್ಕಿಂತ ಮುಂಚೆ ಮಾಡಿದ್ದು ಅಂತಂದರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಪ್ರತಿಲಿಪಿಯವರ ಮೊದಲ ಕಥಾ ಸ್ಪರ್ಧೆ ನಿರ್ಣಾಯಕನಾಗಿದ್ದಾಗ ನಾನು ನೋಡಿದ್ದೆ. ಸುಮಾರು 1,100 ಚಿಲ್ಲರೆ ಕಥೆಗಳು ಅವರಿಗೂ ಕೂಡ ಬಂದಿತ್ತು. ಇಷ್ಟು ಸುಳ್ಳುಗಳನ್ನು ಪ್ರತಿ ವರ್ಷ ನಾವು ಓದುವಾಗ ಒಳ್ಳೆಯ ಕಥೆ ಎಂದರೆ ಏನು? ಒಳ್ಳೆ ಸುಳ್ಳು. ಕಥೆಗಳಲ್ಲಿ ಇರೋದು ಬಹಳ ಅಂದರೆ ಸುಮಾರು 12-15 ಪ್ಲಾಟ್ಗಳು ಮಾತ್ರ. ಪ್ರತಿ ಫಿಲ್ಮ್ ನೋಡಿದಾಗಲೂ, ಪ್ರತಿ ಬರ ಓದಿದಾಗಲೂ, ಪ್ರತಿ ವಿಷಯಗಳನ್ನು ನೋಡಿದಾಗಲೂ ನಮ್ಗೆ ಒಂದು ಕಡೆ ಸಿಂಕ್ ಆಗತ್ತಿಲ್ಲ. ಇದು ನಾವೆಲ್ಲೋ ಕೇಳಿದ್ವಲ್ಲ, ಇದು ನಾವೆಲ್ಲೋ ಓದಿದ್ವಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಹೊಸ ಕಥೆ ಅಂತ ಅನ್ನೋದು ಹುಟ್ಟಿಸ್ಬೇಕು ಅಂದ್ರೆ ನೀವು ಹೊಸದಾಗಿ 18ನೇ ಪ್ಲಾಟ್ಫಾರ್ಮ್ನ ಹೊಸದಾಗಿ ಕಂಡುಹಿಡಿಯಬೇಕಾಗುತ್ತೆ. ನೀವು ಯಾವುದೇ ಕಥೆನ ಓದಿ ಅದು ನಂದು ಅಂತ ನಾವು ಹೇಳ್ಕೊಳ್ಳೋಕ್ಕೆ ನನ್ನ ಶೈಲಿ ಕಾರಣ ಆಗುತ್ತೆ ಹೊರತಾಗಿ ಕಥಾವಸ್ತು ನಮ್ಮದಲ್ಲ. ಕಥೆಗಳಿಗಿರುವ ಎರಡು ದೊಡ್ಡ ಮೌಲ್ಯ ಅಂದರೆ ಸಂಪರ್ಕ ಒಪ್ಕೊಳ್ಬೇಕು. ಇದನ್ನ ಜಗತ್ತಿನ ಅತಿ ಮೌಲ್ಯವಾದಂತಹ ಸಾಹಿತ್ಯ ಬಂದಿದ್ದು ಕಾವ್ಯದಲ್ಲಿ. ಯಾವುದು? ಯಾವ ಕಾವ್ಯ? ಅಲ್ಲ, ಜಗತ್ತಿನ ಸಾಹಿತ್ಯಕ್ಕೇನೆ ಮೊದಲ ಕೊಡುಗೆ ಬಂದಿದ್ದು ಕಾವ್ಯ ರೂಪದಲ್ಲಿ. ರಾಮಾಯಣ ಮತ್ತು ಮಹಾಭಾರತಗಳು ಮೊಟ್ಟ ಮೊದಲ ಮೂಲ ಮಹಾಭಾರತ ಏನಿದ್ದು ಕಾವ್ಯದಲ್ಲೇ. ಆದರೆ ಬಹುಶಃ 40 ಮಟ್ಟಿಗೆ ನಾವಿದ್ದವರು ಯಾರು ಇದ್ದವರು ಕಾವ್ಯಗಳಲ್ಲಿ ಮಹಾಭಾರತ ರಾಮಾಯಣ ಓದಿಲ್ಲ. ನಾವೆಲ್ಲ ಓದಿದ್ದು ಕಥೆಗಳ ರೂಪದಲ್ಲಿ. ಕಥೆಗಳಿಗಿರುವ ಮಹತ್ವ ಇದೆ. ಏಕೆಂದರೆ ಅವಾಗಿದ್ದಂತಹ ಒಂದು ಒರಿಜಿನಾಲಿಟಿ ಏನಿದೆ ಕಾವ್ಯಗಳನ್ನು ನಾವು ಓದಿ ಅಳವಡಿಸ್ಕೊಳ್ತೀವಿ ಅಂದರೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಸಾಹಿತ್ಯದ ಪಲ್ಲಟದಲ್ಲಿ ಹುಟ್ಟುಕೊಂಡಿದ್ದು ಕಥೆಗಳ ರೂಪ. ಅಲ್ಲೇ ಉಲ್ಲೇಖಿಸಿದ್ದೇವೆ. ಅದನ್ನು ಓದಿ ಬಹಳ ನಂತರ ಇದು ಇತಿಹಾಸದಲ್ಲಿ ಓದ್ತಾ ಇದ್ದೀವಿ ಅನಿಸ್ತಾ ಜನ ನೀವು ಹೇಳ್ತಾ ಇದ್ದೀವಿ ಫಿಕ್ಷನ್ನಲ್ಲಿ ರಿಯಾಲಿಟಿ ಇಲ್ಲ. ಆ ಫಿಕ್ಷನಲ್ ರಿಯಾಲಿಟಿ ಅನ್ನೋದು ನಿಶ್ಚಳವಾಗಿ ಕಾಣಿಸ್ತದೆ. ನನ್ನ ಕಲ್ಪನೆ ಏನು ಅಂತಂದರೆ ಈ ಮೂಲ ಆಕರಗಳನ್ನ ಸಂಬೋಧಿಸುವುದು ನಿಜವಾಗಲೂ ಬಹಳ ಕಷ್ಟವಾದ ಕೆಲಸ ಆಗುತ್ತೆ. ಏಕೆಂದರೆ ನಮಗೆ 3ನೇ ಶತಮಾನದಲ್ಲಿ ಅಲ್ಲಿ ದಾಖಲೆಗಳು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾವುದನ್ನು ನಂಬೋದು, ಅದು ಫಿಕ್ಷನ್ನ ಫ್ಯಾಕ್ಟ್ ಅನ್ನೋದು ಕೂಡ ನೀವು ವೆರಿಫೈ ಮಾಡಿ ಅದನ್ನು ನೀವು ಒಂದು ಕಥೆಯಾಗಿ ಜೋಡಿಸ್ಬೇಕಾಗ್ತದೆ. ಆ ಮೂಲ ಆಕರಗಳು ಎಲ್ಲಿ ಸಿಕ್ತು, ಹೇಗೆ ಸಂಗ್ರಹಿಸಬೇಕು ಅನ್ನೋದು ನಮಗೆ ಕಥೆಗಳು ಬರೆಯುವ ಕೂಡ ಅಧ್ಯಯನ ಮಾಡ್ತೀವಿ. ನನಗೆ ತುಂಬ ಕುತೂಹಲ ಇದೆ. ವೈಜಯಂತಿಪುರ ಪುಸ್ತಕದ ಅಷ್ಟು ಪುಟಗಳನ್ನು ಗಮನಿಸಿದಾಗ ಒಂದು ಅಡಿಟಿಪ್ಪಣಿ ಸಿಗುತ್ತೆ ಅದರಲ್ಲಿ. ಅಂದರೆ ವೈಜಯಂತಿಪುರ ಪುಸ್ತಕದ ಸಾಮ್ರಾಟ ಮಯೂರವರ್ಮನ ಮೂಲ ದಾಖಲೆಗಳು, ಈ ಕಾದಂಬರಿ ಯಾವ ದಾಖಲೆಗಳ ಮೇಲೆ ಆಧಾರಿತ ರಚಿತವಾಗಿದೆ ಅಂತ ಅನ್ನೋದಕ್ಕೆ ಹಾಗೆ ಬಂದಿರುವಂಥ ಅಷ್ಟು ವಿಷಯಗಳು ದಾಖಲೆಬದ್ಧವಾದದ್ದು. ಇದಕ್ಕೆ ಸಹಾಯ ಇಂತಿಂಥ ಒಂದು ಶಾಸನಗಳಿರ್ಬೋದು, ಕೆಲವು ಕಡೆ ಉಲ್ಲೇಖಗಳಿರ್ಬೋದು, ಬೇರೆ ಗ್ರಂಥಗಳಲ್ಲಿ ಬೇರೆ ರಾಜ್ಯದ ಇತಿಹಾಸಗಳಲ್ಲಿ ಮಾಡಿರುವಂಥ ದಾಖಲೆಗಳು, ಹೀಗೆ ಅಡಿಟಿಪ್ಪಣಿಗಳು ಸುಮಾರು ಏನಿಲ್ಲ ಅಂದರೂ ಸುಮಾರು 117 ಅಡಿಟಿಪ್ಪಣಿಗಳನ್ನು ಕೊಟ್ಟಿದ್ದೀನಿ. ಇದಕ್ಕೆ 350 ಪುಟದ ಪುಸ್ತಕದಲ್ಲಿ ಸುಮಾರು 117 ಪುಟದಲ್ಲಿ ನಿಮಗೆ ಅಡಿಟಿಪ್ಪಣಿಗಳಿವೆ. ಈ ದಾಖಲೆಗಳಿಂದ ಎಲ್ಲಿಂದ ಪಡೆದಿದ್ದೀವಿ ಅನ್ನೋದು. ಸಂಗ್ರಹ ಹೇಗೆ ಮಾಡ್ತೀರಿ ಅಂತಂದರೆ ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೀನಿ. 3ನೇ ಶತಮಾನದ ಸಂಗ್ರಹವನ್ನು ನಾನು ಕೂಡ ನೋಡಿಲ್ಲ, ನೀವು ನೋಡಿರೋದಿಲ್ಲ. ಹೇಗೆ ನಡೆಯುತ್ತೆ, ಹೇಗೆ ಇತ್ತು ಒಂದು ಸಾಮ್ರಾಜ್ಯ, ಆಗಿನ ಕರ್ನಾಟಕ ಹೇಗೆ ಬಂತು ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ, ನಮಗೂ ಕೂಡ. ಎಲ್ಲೋ ಇರುವಂಥ ಒಂದಷ್ಟು ದಾಖಲೆಗಳಿಗೆ ನಮಗೆ ಬರಹಗಾರನ ಸ್ವಾತಂತ್ರ್ಯ ಬಳಸಿಕೊಂಡು ಕಥೆ ರಚಿತವಾಗುತ್ತೆ. ಆದರೆ ಮೂಲ ಇತಿಹಾಸಕ್ಕೆ ಅನ್ಯಾಯ ಆಗಬಾರದು ಅನ್ನುವಂಥದ್ದು ನನ್ನ ದೃಷ್ಟಿ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಮಯೂರವರ್ಮನ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮೊದಲು ಕೊನೆಯ ಒಂದು ಯುದ್ಧ ಬಾಕಿ ಇರುತ್ತೆ. ಅವನು ಪಲ್ಲವರ ಮೇಲೆ ಮಾಡ್ತಾನೆ. ಪಲ್ಲವರನ್ನ ಶಿವಸ್ಕಂದ ವರ್ಮನ ಮೇಲೆ ಯುದ್ಧವನ್ನು ಗೆದ್ದ ನಂತರ ಅವನು ಮಯೂರ ಶರ್ಮ ಹೋಗಿ ಮಯೂರ ವರ್ಮ ಆಗಿ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಇಡೀ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಮಧ್ಯದಲ್ಲಿ ಮಯೂರ ವರ್ಮ ಎಂಟೈರ್ ಪೂರ್ವದಿಂದ ಪಶ್ಚಿಮದವರೆಗೆ ತನ್ನ ಕಾವಲನ್ನು ಹಾಕಿರ್ತಾನೆ. ಯಾವುದೇ ಒಂದು ಕ್ರಾಸಿಂಗ್ ಅಂತ ಹೇಳ್ತೀವಿ, ಕೆಳಗಡೆ ರಾಜ ಅಥವಾ ಮೇಲ್ಗಡೆ ರಾಜ ಅವನ ಸೈನ್ಯ ಏನಾದರೂ ಮೂಮೆಂಟ್ ಆದರೆ ತನಗೆ ಗೊತ್ತಾಗದೆ ತನ್ನ ಹಿಡಿತಕ್ಕೆ ಸಿಕ್ಕದೆ ಹೋಗಬಾರದು ಅನ್ನುವಂಥ ಒಂದು ಹಾಕೊಂಡಿರ್ತಾನೆ. ಆ ಕಾಲಾವಧಿಯ ಸಂದರ್ಭದಲ್ಲಿ ಒಂದು ದಾಖಲೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಭಾರತದ ಗುಪ್ತರ ಇತಿಹಾಸದಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿ ಚರಗುಪ್ತ ಮತ್ತು ನಂದಗುಪ್ತ ಅನ್ನುವಂಥ ಒಂದು ಇತಿಹಾಸ ನಾವು ಓದಿದಾಗ ಈ ಇಬ್ಬರು ಕೂಡ ದಕ್ಷಿಣ ಭಾರತಕ್ಕೆ ದಾಳಿ ಬಂದಿರ್ತಾರೆ. ಅವಾಗ ಎಕ್ಸಾಕ್ಟ್ಲಿ 3ನೇ ಶತಮಾನದ ಸುಮಾರು ಏನಿಲ್ಲ ಕ್ರಿಸ್ತಶಕ 340-350 ಮಧ್ಯದಲ್ಲಿ ಈ ದಾಖಲೆ ಇದೆ. ಅವರು ಬಂದಾಗ ನಮ್ಮ ಕುಂತಲ ಸಾಮ್ರಾಜ್ಯ, ಯಾಕಂದರೆ ಕರ್ನಾಟಕ ಅಂತ ಹೆಸರು ಇರಲಿಲ್ಲ ಅವಾಗ.
ಇದನ್ನ ಕುಂತಳ ಸಾಮ್ರಾಜ್ಯ ಅಂತ ಕರೀತಾ ಇದ್ರು. ಆ ಭಾಗದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪೂರ್ವದಿಂದ ಪಶ್ಚಿಮದವರೆಗೆ ಎಲ್ಲ ಇತಿಹಾಸದ ದಾಖಲೆಗಳ ಪ್ರಕಾರ ಎಲ್ಲ ಭಾಗವನ್ನು ಆವರಿಸಿಕೊಂಡು ಮಯೂರವರ್ಮ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಮಾಡ್ತಾ ಇದ್ದೆ, ಒಬ್ಬರಿಗೆ ಬರ ಕೇಳಿದ್ದೆ ನಾನು, ಅವರ ಒಂದು ಅಡ್ಡ ಕರ್ಕೊಂಡು ಹೋಗ್ಬೇಕಿತ್ತು. ಹಿಜರಗಳಲ್ಲಿ ಇರ್ತಾರೆ ಅವ್ರದ್ದೊಂದು ಈ ಕೆಲವು ಏರಿಯಾದಲ್ಲಿ ಬೆಂಗಳೂರಿನಲ್ಲಿ ಹಮಾಮ್ ಅಂತ ಮಾಡ್ಕೊಂಡಿದ್ದಾರೆ, ಉಳ್ಕೊಳ್ಳೋಕೆ ವ್ಯವಸ್ಥೆ. ಯಾರೋ ಹೋಗಿದ್ದಾರಂತ ಮನೆಗಳಿಗೆ, ಯಾರು ನೋಡಿದಾರಂತ ಮನೆಗಳಲ್ಲಿ ಅಂತ. ಬೆಂಗಳೂರು ಒಂದರಲ್ಲೇ 43 ಹಮಾಮ್ಗಳಿದ್ದಾವೆ. ಒಂದೊಂದರಲ್ಲೂ ಕನಿಷ್ಠ ಇಲ್ಲದ್ರು 15ರಿಂದ 30 ಜನ ಜನಗಳಿರ್ತಾರೆ. ಅಟ್ಲೀಸ್ಟ್ ನಿಮ್ಮ ಏರಿಯಾಗಳಲ್ಲೇ ನಿಮ್ಗೆ ಅಂದಾಜೆಲ್ಲ ಎಲ್ಲಿದೆ ಅಂತ ಅಂದ್ಬಿಟ್ಟು ಇದೆ. ಮೇನ್ ಲೀಡ್ ಇರುವಂತ ಪ್ರತಿ ಏರಿಯಾಗಳಲ್ಲಿ ಇದೆ. ನಾನು ಹೋಗಿದ್ದೇನೆ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೇನೆ, ಚಹಾ ಕುಡಿದಿದ್ದೇನೆ, ಹೇಗೆ ಗಿರಾಕಿಗಳು ಬರ್ತಾರೆ, ಇವ್ರು ಯಾವ ಬಿಸ್ನೆಸ್ ಹೋಗ್ತಾರೆ, ಹೇಗೆ ಮಾಡ್ತಾರೆ, ನಾನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ. ಇದು ಪುಸ್ತಕಕ್ಕೆ ಮಾಡ್ಕೊಳ್ಳುವಂಥ ತಯಾರಿ ಮಾಡಿ. ಅಂಥದ್ದೊಂದು ಪುಸ್ತಕ ಮಾಡಿದಾಗ ನಿಮಗೆ ಆ ಒಂದು ವಿಷಯ ತಗೊಂಡು ನೀವು ಬರೆದಾಗ, ಮಂಗಳಮುಖಿಯ ಸಂಘದಲ್ಲಿ ಒಂದು ಅನುಭವ ಕಥನಂತ ಓದಿದಾಗ ನಿಮಗೆ ಎಲ್ಲಿ ಓದಬೇಕು ಅಂತ ಕೇಳಿದರೆ ನೀವು ಇನ್ನೊಂದ್ಸಲ ಹೇಳಬೇಕು, ಇಲ್ಲ ಮೇಲ್ಗಡೆ ಬರೆದಿರುವಂಥ ಒಂದು ಪುಸ್ತಕ ಇದೆ ಈ ಗಿಡಗಳ ಬಗ್ಗೆ, ಅದರಲ್ಲಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ನಮ್ಮ ಅಸ್ಮಿತೆ ಕನ್ನಡ ಅಂತ ಏನಾದರೂ ಇದ್ರೆ, ಅಷ್ಟು ಪುರಾತನವಾದ ದಾಖಲೆ, ಎಷ್ಟು ಪುರಾತನವಾದ ಭಾಷೆ ಅಂತ ನಾನು ಹೆಮ್ಮೆ ಅಂತ ಏನಾದ್ರು ಹೇಳಕ್ಕೆ ಸಾಧ್ಯ ಇದ್ರೆ ಅದು ಮಯೂರವರ್ಮ ಬಳಸಿರುವ ಶಬ್ದಗಳಿಂದ ಇರುವ ದಾಖಲೆನೇ. ಅದಕ್ಕಿಂತ ಮುಂಚೆ ಎಲ್ಲೂ ಕನ್ನಡ ಶಬ್ದಗಳಿಲ್ಲ, ಗೊತ್ತಿರಲಿಲ್ಲ. ಸ್ತಂಭ ಶಾಸನ ಇರ್ಬೋದು ಅಥವಾ ಹಲ್ಮಿಡಿ ಶಾಸನ ಇರ್ಬೋದು ಅಥವಾ ಅದಕ್ಕೂ ಮೊದಲು ಅವನು ಸ್ವತಃ ಬರೆಸಿರುವಂತಹ ಚಿತ್ರದುರ್ಗದ ಹತ್ರ ಒಂದು ಚಂದವಳ್ಳಿ, ಅದು ಈಗ ಮತ್ತೆ ಇದನ್ನೆಲ್ಲ ಮಾಡಿದ್ದಾರೆ, ಅಲ್ಲೆಲ್ಲ ಉತ್ಖನಗಳೆಲ್ಲ ಆಗಿದೆ. ಅಲ್ಲೂ ಕೂಡ ಅವನೊಂದು ಶಿಲಾಶಾಸನ ಇದೆ, ಸ್ವತಃ ಬರೆಸಿರುವಂಥದ್ದು ಪ್ರಾಕೃತ ಭಾಷೆಯಲ್ಲಿರುವಂಥ. ಅಲ್ಲಿ ಕೂಡ ಕನ್ನಡದ 4 ಶಬ್ದಗಳನ್ನ ಮಯೂರವರ್ಮ ಬಳಸ್ತಾನೆ. ಆ ರೀತಿ ಮೂಲ ಕನ್ನಡಕ್ಕೆ ಕೊಡುಗೆ ಕೊಟ್ಟಂತ ಮಹಾನ್ ನಾಯಕನಾದಂಥ ಮಯೂರವರ್ಮನ ಕಡೆಗಣನೆ ಯಾಕೆ ಅಂತಂತಂದ್ರೆ, ಇತಿಹಾಸವನ್ನು ಒಪ್ಪಿಕೊಂಡು ಬೆಂಬಲಿಸುವಂಥ ಜಾತಿ ಆಧಾರಿತ ಕ್ಯಾಡರ್ ಬೇಸಡ್ ಏನೊಂದು ಇವತ್ತಿನ ರಾಜಕಾರಣ ಇರ್ಬೋದು, ಅಥವಾ ನಮ್ಮನ್ನ ಪ್ರಾಜೆಕ್ಟ್, ನನಗೆ ಇವರು ಬೇಕು ಅಂತಂದ್ರೆ ಇವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟ ಪ್ರಾಜೆಕ್ಟ್ ಮಾಡುವಂಥದ್ದು ಒಂದು ಗುಂಪುಗಾರಿಕೆ ಇದಲ್ಲ. ಮಯೂರವರ್ಮನ ಇತಿಹಾಸದ್ದು ಆಗಿರುವಂಥದ್ದು ನನ್ನ ಉದ್ದೇಶ ಕೂಡ ಅದಾಗಿತ್ತು. ಇಂಥ ಇತಿಹಾಸ ಎಲ್ಲೋ ಹೋಗಬಾರ್ದು, ಕನ್ನಡಿಗರಿಗೆ ಇವತ್ತೆಲ್ಲ ನಾಳೆ ಕಟ್ಟಬೇಕು. ಐ ಬೆಟ್ ಒಂದ್ ಸೆಕೆಂಡ್ ಇನ್ನೊಬ್ಬ ವೈಜ್ಞಾನಿಕ ಕೂಡ ಬರೆಯೋದಿಲ್ಲ, ಯಾರಾದ್ರೂ ಬರೆದ್ರೆ ನಾನು ಹೇಳಿದ್ದೀನಿ ಅವನಿಗೆ ದೊಡ್ಡ ನಮಸ್ಕಾರ. ಇದಕ್ಕಿಂತ ಬೆಟ್ಟ ಮಾಹಿತಿಗಳನ್ನ ಕ್ರೋಢೀಕರಿಸಿದೆ. ಯಾಕಂದ್ರೆ 3ನೇ ಶತಮಾನದ ಮಾಹಿತಿಗಾಗಿ ಸುಮಾರು 107 ಆಕರಗಳನ್ನು ಕೊಟ್ಟಿದ್ದೀನಿ ಅದರಲ್ಲಿ. ಅದಕ್ಕಿಂತ ಹೆಚ್ಚಿನ, ಯಾಕಂದ್ರೆ ನಿಮ್ಗೆ ಯಾರೋ ಗೊತ್ತಿದೆಯೋ, ಆಗಿನ ಕಾಲದ ನಾಣ್ಯಗಳನ್ನ ಸಂಸ್ಕರಿಸಿ ಶಾಶ್ವತವಾಗಿ ವ್ಯವಸ್ಥೆ ಮಾಡಿದ್ರು ಬ್ರಿಟಿಷರು. ಪೂನಾದಲ್ಲಿರುವಂಥದ್ದು ಕಲೆಕ್ಟರೇಟ್ ಆಫ್ ಅಂತ ಏನೋ ಒಂದಿದೆ, ಅಲ್ಲಿ ಇವು ಕನ್ನಡದ ಫಸ್ಟ್ ಡೈನಾಸ್ಟಿ ಆಫ್ ಕನ್ನಡ ಅಂತ ಹಾಕಿ ಬ್ರಿಟಿಷರು ಇಟ್ಟಿದ್ದಾರೆ. ಅಲ್ಲಿ 3 ಪಾಯಿಂಟ್ಗಳಿದೆ. ಇದು ನೀವು ಯಾವತ್ತಾದ್ರೂ ಪುನಃ ಹೋದ್ರೆ ಆ ಮ್ಯೂಸಿಯಂ ನೋಡಿ ದಯವಿಟ್ಟು ನಮ್ಮ ಮಯೂರವರ್ಮ ಮೊದಲು ಶಂಕಿಸಿದಂಥ ನಾಣ್ಯಗಳು. ಮಾತಾಡಬೇಕಾಗಿರೋದು ಈಗ ಸಮಯ ಕೂಡ ಸರಿತಾ ಇದೆ. ಅಧ್ಯಕ್ಷ ಅಂತ ಅಂದರೆ ಸಾಕ್ಷಿ ಅಂತ ಅರ್ಥ. ಅಧ್ಯಕ್ಷ ಅನ್ನೋದು ಅಕ್ಷ ಅಂತ ಕಣ್ಣೇ ಇರೋದು, ಸಾಕ್ಷಿ ಅನ್ನೋದು ಅಕ್ಷಿ ಕಣ್ಣೇ ಇರೋದು. ಈ ಸಾಕ್ಷಿ ಅಂದರೆ ಏನು ಅಂದರೆ ಅವನೇನು ಮಾಡಲ್ಲ, ಅವನೇ ಸಾಕ್ಷಿ. ಕೊಲೆ ನಡೆದಿದ್ದಕ್ಕೆ ಸಾಕ್ಷಿ ಅಂದರೆ ಅಲ್ಲಿ ಅವನೇನು ಮಾಡಿಲ್ಲ, ಸುಮ್ಮನೆ ನಿಂತಿದ್ದ ಅಂತ. ಈ ಸಾಕ್ಷಿ ಮಾತಾಡೋದು ಯಾವಾಗ ಅಂದರೆ ಅಪರಾಧ ಕೃತ್ಯದಲ್ಲಿ ಮಾತ್ರ ಸಾಕ್ಷಿ ಕೆಲಸ ಮಾತಾಡೋದು, ಬೇರೆ ಸಂದರ್ಭದಲ್ಲಿ ಸಾಕ್ಷಿಗೆ ಏನು ಕೆಲಸ ಇಲ್ಲ. ಹಾಗಾಗಿ ಸಾಕ್ಷಿಯಾಗಿ ಇರಬೇಕೇ ಹೊರತು ಅಧ್ಯಕ್ಷ ಮಾತಾಡಬಾರದು. ಭಗವಂತನನ್ನ ಸರ್ವ ಸಾಕ್ಷಿ ಅಂತ ಹೇಳ್ತಾರೆ. ಅವನೇನು ಮಾಡೋದಿಲ್ಲ, ಎಲ್ಲ ಸುಮ್ಮನೆ ಇರ್ತಾನೆ. ಹಾಗಾಗಿ ಮಾತಾಡದೆ ಮುಗಿಸಬೇಕಿದೆ. ಒಂದು, ಈ ಪುಸ್ತಕದ ಕುರಿತು, ಈ ಪುಸ್ತಕವನ್ನು ನಾನು ಓದಿದ್ದೀನಿ, ಭಾರತದ ದೇವಾಲಯಗಳು, ಅದರ ಮುನ್ನುಡಿ ಕೂಡ ಬರೆದಿದ್ದೀನಿ. ಕ್ಷೇತ್ರಗಳನ್ನು ಅದು ಹೇಗಿದೆಯೋ ಹಾಗೆ ಹೇಳ್ತಾ ಹೋದ ಒಂದು ಪುಸ್ತಕ. ಈ ಪುಸ್ತಕ ನನಗೆ ಬಹಳ ಇಷ್ಟ ಆಗಿದ್ದು ಅದರ ಪ್ರಾಮಾಣಿಕತೆಗೆ. ಆ ಊರಿಗೊಂದು ಸ್ಥಳ ಪುರಾಣ ಇದೆ, ಅಲ್ಲೇನೋ ಕಥೆ ಹೇಳ್ತಾರೆ, ಅದು ಇತಿಹಾಸಗಳು, ಅದು ಪುರಾಣಗಳು, ಅದು ಕಲ್ಪಿತವೋ, ಅದು ದಂತಕಥೆಯೋ, ಆ ಕಾಲದಲ್ಲಿ ಹಾಗೆ ನಡೆದಿತ್ತು ಗೊತ್ತಿಲ್ಲ. ಎಲ್ಲ ಊರಿಗೊಂದು ಸ್ಥಳ ಪುರಾಣ ಇರುತ್ತೆ, ಎಲ್ಲ ಊರಿಗೂ ಇರುತ್ತೆ. ತೀರ್ಥಕ್ಷೇತ್ರಗಳ ಸ್ಥಳ ಪುರಾಣ ಪ್ರಚಲಿತ ಆಗಿರುತ್ತೆ ಅಷ್ಟೇ, ಊರಿಗೆಲ್ಲ ಸ್ಥಳ ಪುರಾಣ ಇರಲೇಬೇಕು. ಆ ಸ್ಥಳ ಪುರಾಣಗಳನ್ನು ಇಟ್ಟುಕೊಂಡು ಆ ಊರು ಎಲ್ಲಿದೆ, ಏನು, ಎತ್ತ, ಅಲ್ಲೇನಿದೆ ಇತ್ಯಾದಿಗಳನ್ನು ಈ ಪುಸ್ತಕ ಪರಿಚಯಿಸ್ತಾ ಹೋಗಿದೆ. ಸುಮ್ಮನೆ ಹೊರಗಡೆ ನಿಂತು ಅದೇ ನಾನು ಮೊದಲು ಪ್ರಸ್ತಾಪಿಸಿದ ಸಾಕ್ಷಿಯ ಥರದಲ್ಲಿ ಯಾವುದಕ್ಕೂ ಅಂಟದೆ ಅಡಿಗರು ಇದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನನಗೆ ಈ ಪುಸ್ತಕ ಖುಷಿಯಾಯಿತು. ಅಲ್ಲಿಯ ಕಥೆಯೋ, ಅಲ್ಲಿಯ ವೈಭವೋ, ಅಲ್ಲಿಯ ವಿಷಯವೋ ಅದು ಯಾವುದಕ್ಕೂ ಅವ್ರು ವಿಮರ್ಶಿಸೋದಿಲ್ಲ, ಹೌದು ಅಲ್ಲ ಅಂತ ಏನು ಹೇಳೋದಿಲ್ಲ, ಅದ್ರಿಗೆ ಏನಿದೆಯೋ ಅದನ್ನು ಹೇಳ್ತಾರೆ ಅಂತ. ಹಾಗಾಗಿ ಒಂದು ಪ್ರಾಮಾಣಿಕ ಪುಸ್ತಕ ಅಂತ ಅನಿಸುತ್ತೆ. ಬಹಳ ವಿಸ್ತಾರವಾಗಿದೆ. ಎಷ್ಟಾರು ಕ್ಷೇತ್ರಗಳ ಬಗ್ಗೆ ಇದೆ, ಅಪ್ರಸಿದ್ಧ ಕ್ಷೇತ್ರಗಳ ಬಗ್ಗೆ ಇದೆ, ಸುಪ್ರಸಿದ್ಧ ಕ್ಷೇತ್ರಗಳ ಬಗ್ಗೆ ಇದೆ.
ಒಂದಿಷ್ಟು ದೇವಾಲಯಗಳ ಇಷ್ಟು ದಪ್ಪ ಇರೋ ಪುಸ್ತಕ, ಆದರೂ ಇದರಲ್ಲೇನು ಮುಗೀತು ಅಂತ ಇಲ್ಲ. ಯಾಕೆಂದರೆ ಭಾರತದಲ್ಲಿ ಎಲ್ಲವೂ ತೀರ್ಥಕ್ಷೇತ್ರ ಅನ್ನುವಷ್ಟು ನಮ್ಮಲ್ಲಿ ಇರುವಂಥದ್ದು. ಹಾಗಾಗಿ ಅದನ್ನು ಹೇಳಿ ಮುಗಿಸುವಂಥದ್ದಲ್ಲ. ಇನ್ನು ಅದರ ಇತಿಹಾಸ ಅಂತ ತೆಗೆದುಕೊಂಡ್ರೆ ಮೆಹಂದಳೆಯವರು ಇತಿಹಾಸದ ವಿಷಯಗಳನ್ನು ಇಟ್ಕೊಂಡು ಇಷ್ಟು ಹೊತ್ತು ಮಾತಾಡ್ತಾ ಇದ್ರು. ವಸ್ತಾರೆಯವರು ಇತಿಹಾಸದ ಬಗ್ಗೆ ಈ ಮಾತನಾಡಿದ್ರು. ಅದು ಇನ್ನೂ ಕಷ್ಟದ ವಿಷಯ. ಒಂದೊಂದು ಕ್ಷೇತ್ರದ ಇತಿಹಾಸ ಅಂತಂದರೆ ಅದು ಎಷ್ಟು ಬಿಚ್ಚಿಕೊಳ್ಳುತ್ತೆ ಅದರ ಅಂಶಗಳು ಅಂತ. ಹಾಗಾಗಿ ಇಡೀ ಭಾರತವನ್ನೇ ತೀರ್ಥಕ್ಷೇತ್ರ ಅಂತ ಕರೆಯಬಹುದಾದಷ್ಟು ತೀರ್ಥಕ್ಷೇತ್ರಗಳನ್ನು ಒಳಗೊಂಡ ಭಾರತದಲ್ಲಿ ಒಂದಿಷ್ಟು ಕ್ಷೇತ್ರಗಳ ಪರಿಚಯವನ್ನು ಇದರಲ್ಲಿ ರಾಘವೇಂದ್ರ ಅಡಿಗರು ಮಾಡಿದ್ದಾರೆ. ಖಂಡಿತವಾಗಿ ಓದಬೇಕಾದದ್ದು, ವಿಸ್ತಾರವಿಲ್ಲ. ಒಂದು ಲೇಖನ ಆರಂಭ ಮಾಡ್ತಾ ಇದ್ದಂತೆ ಮುಂದೆ ಹೋಗುತ್ತೆ ಅನ್ನೋ ತರಹದಲ್ಲಿ ಇರುತ್ತೆ. ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ದನ್ನು ಹೇಳುವ ಕೃತಿ ಅಂತ ಅಷ್ಟು ಈ ಕೃತಿ ಕುರಿತು ಹೇಳ್ತೇನೆ. ದಯಮಾಡಿ ಮೆಹಂದಳೆಯವರು ಹೇಳಿದ ಹಾಗೆ ಕೊಂಡು ಓದಿ ಅಂತ. ಕೊಂಡು ಓದಿ ಅಂತ ಹೇಳಬೇಕಾಗಿದೆ. ಯಾಕೆ ಅಂತ ಅಂದರೆ ಸಾಹಿತ್ಯ ಅನ್ನೋದು ಉಳಿಬೇಕು ಅಂತ ಅಂದರೆ, ಲೇಖಕ ಉಳಿಬೇಕು ಅಂತ ಅಂದರೆ, ಓದುವಿಕೆ ಉಳಿಬೇಕು ಅಂತ ಅಂದರೆ, ಪ್ರಕಾಶಕ ಉಳಿಬೇಕು ಅಂತ ಅಂದರೆ ಕೊಂಡುಕೊಳ್ಳಬೇಕು ಅನ್ನೋದು ಅನಿವಾರ್ಯವಾಗಿಬಿಟ್ಟಿದೆ. ಅಲ್ಲಿ ಅಷ್ಟು ಚಿತ್ರಗಳನ್ನು ನೋಡ್ತೀವಿ. ಅವರು ಬರೆದಿದ್ದನ್ನು ಯಾರೂ ಕೊಂಡುಕೊಂಡಿಲ್ಲ ಅವರ ಕಾಲದಲ್ಲಿ. ಅವರು ಹಾಡಿದ್ರು, ಅವರು ಬರೆದ್ರು, ಅದು ಇವತ್ತು ಉಳಿದು ಬಂದರು. ಆದರೆ ಕಾಲ ಎಷ್ಟು ಬದಲಾಗಿದೆ ಅಂದರೆ, ಹೀಗೆ ರಸ್ತೆಯಲ್ಲಿ ಹಾಡಿಕೊಂಡು ಹೋದರೆ ಹುಚ್ಚ ಅಂತ ಕಲ್ಲೊಡಿತಾರೆ ಹೊರತು ಪುರಂದರದಾಸರ ಥರ ಇಟ್ಕೊಂಡು ರಸ್ತೆಗೆ ಇಳಿದ್ರೆ ಮಹಾನ್ ಸಾಹಿತಿ ಅಂತ ಗುರುತಿಸೋ ಬದುಕನ್ನು ಉಳಿಸಿಕೊಂಡಿಲ್ಲ. ಹಾಗಾಗಿ ಇವತ್ತು ಎಲ್ಲ ಉಳಿಬೇಕು ಅಂತಂದರೆ ಅದರ ಜೊತೆಗೆ ಒಂದು ಆರ್ಥಿಕತೆ ಅನ್ನೋದು ಮೇಳೈಸಿಬಿಟ್ಟಿದೆ. ಅದನ್ನು ಮೀರಿ ಏನು ಮಾಡೋದಕ್ಕಾಗೋದಿಲ್ಲ. ಅವ್ರು ಹೇಗೆ ಬದುಕ್ತಾ ಇದ್ರೋ ಗೊತ್ತಿಲ್ಲ. ಹಲವು ಕವಿಗಳಿಗೆ ರಾಜಾಶ್ರಯ ಇರ್ತಾ ಇತ್ತು, ಕಾಳಿದಾಸನಂಥ ಕವಿಗಳಿಗೆ ಅವ್ರ ಬದುಕು ನಡೀತಾ ಇತ್ತು. ಇವತ್ತು ಬರೆದು ಬದುಕುತ್ತೇನೆ ಅನ್ನೋದು ಕೂಡ ಕಷ್ಟ ಇದೆ ಅನ್ನೋ ಕಾಲ ಇದೆ. ಇದೆಲ್ಲದರ ನಡುವೆ ಈ ಕೊಂಡು ಓದುವ ಕ್ರಿಯೆ ಅನ್ನೋದು ಅನಿವಾರ್ಯ ಸಂಗತಿಯಾಗಿದೆ. ಅಂದರೆ ಹಾಗೆ ಹೇಳಬಾರದು, ಆದರೆ ಹೇಳಬೇಕಾಗಿದೆ. ಏನಂದರೆ ಸಾಹಿತ್ಯ ಉಳಿಬೇಕು ಅಂದರೆ ಪುಸ್ತಕವನ್ನು ಕೊಂಡು ಓದಬೇಕು ಅಂತ ಅಂದರೆ ಬಹಳ ಮಾತು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಆದರೆ ಹಾಗೆ ಹೇಳಬೇಕಾದ ಅನಿವಾರ್ಯತೆಯನ್ನು ಖಂಡಿತವಾಗಿಯೂ ಇದೆ. ನಗರಾಜ ವಸ್ತಾರೆ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಬಹಳ ಯೋಚಿಸಬೇಕಾದ ವಿಷಯ. ಅಲ್ಲಿ ಕುಳಿತಿದ್ರು, ಅವರನ್ನು ಒತ್ತಾಯ ಮಾಡಿ ಮೇಲೆ ಕರೆಸಿದ್ರು. ಲೇಖಕ ಮಾರಾಟದ ಸರ್ಕಾಗಬೇಕಾ ಅನ್ನುವ ಒಂದು ಅಂಶವನ್ನು ಎತ್ತಿದ್ರು ಅವರು. ಲೇಖಕ ಎಷ್ಟು ಕಾಣಿಸ್ಕೊಳ್ಬೇಕು, ಲೇಖಕ ತನ್ನನ್ನು ಎಷ್ಟು ಅಭಿವ್ಯಕ್ತಿಗೊಳಿಸ್ಕೊಳ್ಬೇಕು ಅನ್ನೋ ಒಂದು ಮೂಲಭೂತ ವಿಷಯ ಆಗಿದೆ. ಜಗತ್ತು ಕಂಡ ಮಹಾನ್ ಲೇಖಕರ ಹೆಸರೇ ಗೊತ್ತಿಲ್ಲದ ಲೇಖಕರಿದ್ದಾರೆ. ಅವ್ರ ಬದುಕೇನು ಅಂತ ಗೊತ್ತಿಲ್ಲದ ಲೇಖಕರಿದ್ದಾರೆ. ಕಾಳಿದಾಸನನ್ನು ಮೆಹಂದಳೆಯವರು ಪ್ರಸ್ತಾಪ ಮಾಡಿದ್ರು. ಕಾಳಿದಾಸ ಅನ್ನೋದು ಅವನ ಹೆಸರೇ ಅಲ್ಲ, ಅವನ ಕಾವ್ಯನಾಮ, ಅವನು ಯಾರು ಅಂತ ಗೊತ್ತಿಲ್ಲ. ಎಷ್ಟು ಕಾಲಘಟ್ಟಗಳಲ್ಲಿ ಕಾಳಿದಾಸನನ್ನು ಹೇಳಿದೆ ಅಂತ ಅಂದರೆ 13 ರಾಜರಾಜಸ್ಥಾನಗಳಲ್ಲಿ ಕಾಳಿದಾಸ ಇದ್ದ ಅನ್ನೋ ಉಲ್ಲೇಖ ಬರುತ್ತೆ. ಹಾಗಾಗಿ ಅವನು ಯಾರು, ಯಾವ ಕಾಲದವನು ಅನ್ನೋ ಜಿಜ್ಞಾಸೆಯೇ ಮುಗುದಿಲ್ಲ. ಹೀಗೆ ತನ್ನನ್ನು ಪ್ರಕಟಗೊಳಿಸಿಕೊಳ್ಳದೆ ಬರಿತಾ ಇದ್ದ ಲೇಖಕರ ಒಂದು ದೊಡ್ಡ ಪರಂಪರೆ ಇತ್ತು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಲೇಖಕ ಕೃತಿಯಲ್ಲಿ ಕಾಣಿಸಿಕೊಳ್ಬೇಕೇ ಹೊರತು ಅವನಾಗಿ ಕಾಣಿಸಿಕೊಳ್ಬೇಕಾಗಿಲ್ಲ ಅನ್ನೋದು ಅತ್ಯಂತ ಶ್ರೇಷ್ಠವಾದ ವಿಚಾರ. ಖಂಡಿತವಾಗಿಯೂ ಹೌದು, ಅದನ್ನು ಅವರು ಎತ್ತಿದ್ರು. ಲೇಖಕ ಎಷ್ಟು ಕಾಣಿಸಿಕೊಳ್ಬೇಕು ಅನ್ನೋ ಅರ್ಥದಲ್ಲಿ. ಆದರೆ ಕಾಣಿಸಿಕೊಳ್ಳುವುದು ಅನಿವಾರ್ಯ ಆಗಿದೆ ಅನ್ನೋದು ಇವತ್ತಿನ ಸಂಕಷ್ಟ. ಅದು ಖುಷಿ ವಿಷಯ ಅಂತಲ್ಲ. ಪ್ರಾಯಶಃ ಲೇಖಕರಿಗೆ ತಮ್ಮನ್ನು ತಾವು ಕಾಣಿಸಿಕೊಳ್ಳುವುದು ಖುಷಿಯ ವಿಷಯ ಆಗಿರೋದಿಲ್ಲ. ಅದು ಒಂದು ತರಹದ ಮುಜುಗರದ ವಿಷಯವೇ ಆಗಿರುತ್ತೆ. ಆದರೆ ಆ ಮುಜುಗರವನ್ನು ಮೀರಿ ಅಲ್ಲಿ ನಿಂತ್ಕೊಳ್ಬೇಕಾಗಿದೆ. ತನ್ನನ್ನು ತಾನು ಪ್ರೆಸೆಂಟ್ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಅನ್ನೋದು ಇವತ್ತಿದೆ. ಹಾಗಾಗಿ ಇವತ್ತಿನ ಬದುಕು ಅಂತ ಅಂದಾಗ ಪುಸ್ತಕಗಳು ಬರಬೇಕು, ಪುಸ್ತಕಗಳನ್ನು ಕೊಂಡು ಓದಬೇಕು ಅಂತ ಮೆಹಂದಳೆಯವರು ಇನ್ನೊಂದು ಅಂಶವನ್ನು ಪ್ರಸ್ತಾಪಿಸಿದ್ರು. 6,000 to 7,000 ಪುಸ್ತಕ ಬರುತ್ತೆ, ಓದುಗರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಅಂತ. ಆದರೆ ಇಷ್ಟು ಸಂಖ್ಯೆಯಲ್ಲಾದರೂ ಇವತ್ತು ಓದುಗರು ಉಳ್ಕೊಂಡಿದ್ರೆ, ಓದುಗರಿಗೆ ಪುಸ್ತಕ ತಲುಪ್ತಾ ಇದ್ದರೆ ಅದಕ್ಕೆ ಕಾರಣಕರ್ತರಾದವರು ಪ್ರಕಾಶಕರು. ಒಂದು ಕಾಲ ಇತ್ತು ಲೇಖಕನೇ ಪ್ರಕಾಶಕನಾಗಿದ್ದ. ವಾಲ್ಮೀಕಿ ಬರೆದ ಕಾವ್ಯವನ್ನು ಲವಕುಶರಿಗೆ ಕಳುಹಿಸಿ ರಸ್ತೆಗಳಲ್ಲಿ ಹಾಡಿ ಹೋಗಿ ಅಂತ ಅವರೇ ಕಳಿಸಿಕೊಡ್ತಾರೆ. ವ್ಯಾಸರು ಮಹಾಭಾರತ ಬರೆದಾಗ ತನ್ನ ಮಗನನ್ನು ಸೇರಿಸಿಕೊಂಡು ಶಿಷ್ಯರಿಗೆ ಕಲಿಸಿ ಇದನ್ನು ಬೇರೆ ಬೇರೆ ಕಡೆಯಲ್ಲಿ ಹೇಳ್ತಾ ಹೋಗಿ ಅಂತ ಹೇಳಿದರು. ಅಂದರೆ ಲೇಖಕರೊಬ್ಬ ಕೃತಿಯೊಂದನ್ನು ಬರೆದಾಗ ಅವನೇ ಅದನ್ನು ಪ್ರಚುರಪಡಿಸುವಂತಹ ಕಾಲ ಅಂತ ಒಂದಿತ್ತು. ಆದರೆ ಯಾವುದೋ ಒಂದು ಘಟ್ಟದಲ್ಲಿ ಲೇಖಕನನ್ನು ಈ ಎಲ್ಲ ಮುಜುಗರಗಳಿಂದ ಕಾಪಾಡುವ ಒಂದು ವ್ಯವಸ್ಥೆ ಹುಟ್ಟುಕೊಳ್ತು. ಅದು ಪ್ರಕಾಶಕ ಅನ್ನುವ ವ್ಯವಸ್ಥೆ. ಲೇಖಕ ಬರೆದಿದ್ದನ್ನು ಓದುಗರಿಗೆ ತಲುಪಿಸುವ ಕೆಲಸವನ್ನು ಒಂದು ಪ್ರಕಾಶಕ ಅನ್ನುವ ಇನ್ನೊಂದು ವರ್ಗ ಸೃಷ್ಟಿಯಾಯಿತು ಜಗತ್ತಿನಲ್ಲಿ. ಅದು ಮಾಡಿಕೊಂಡು ಬಂತು.
ಹಾಗಾಗಿ ಇವತ್ತು ಓದುಗ ಮತ್ತು ಲೇಖಕ ಇಬ್ಬರೂ ಸೇರಿ ಪ್ರಕಾಶಕರನ್ನ ಉಳಿಸಿಕೊಳ್ಬೇಕಾಗಿದೆ. ಇಲ್ಲದೇ ಇದ್ರೆ ಲೇಖಕರು ಬರೆದಿದ್ದು ಲೇಖಕರ ಕೈಯಲ್ಲಿರುತ್ತೆ, ಓದುಗರಿಗೆ ಓದೋದಕ್ಕೆ ವಸ್ತು ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಇದೊಂದು ತ್ರಿಕೋಣ ಇಲ್ಲಿದೆ. ಒಂದು ಕಡೆಯಲ್ಲಿ ಓದುಗ, ಒಂದು ಕಡೆಯಲ್ಲಿ ಲೇಖಕ, ಇನ್ನೊಂದು ಕಡೆಯಲ್ಲಿ ಪ್ರಕಾಶಕ ಅಂತ. ಈ ಮೂರರಲ್ಲಿ ಯಾವ ಕೊಂಡಿ ತಪ್ಪಿದ್ರೂ ಈ ವ್ಯವಸ್ಥೆ ಕೆಡುತ್ತೆ. ಇದು ಇವತ್ತಿನ ವ್ಯವಸ್ಥೆ. ಇದೇ ಶುದ್ಧವ, ಇದೇ ಅಂತಿಮವ, ಇದೇ ಒಂದು ಮಾದರಿಯ ಅಂತ ಅಂದರೆ ಗೊತ್ತಿಲ್ಲ. ಇವತ್ತಂತೂ ಇರೋದು ಈ ತ್ರಿವಳಿಗಳಲ್ಲಿ ಸಾಹಿತ್ಯ ಅನ್ನೋದು ನಿಂತ್ಕೊಂಡಿರೋದ್ರಿಂದಾಗಿ ತ್ರಿವಳಿಗಳ ಲಿಂಕ್ ಇದೆಯಲ್ಲ, ಸಂಬಂಧ ಇದೆಯಲ್ಲ, ಅದು ಕೆಡದಂತೆ ಒಬ್ಬರಿಗೊಬ್ಬರು ಪೂರಕವಾಗಬೇಕಾದಂತಹ ಅಂಶ ಇದೆ ಅನ್ನುವ ಮಾತನ್ನು ನೆನಪಿಸಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಇಬ್ಬರು ಮಾತನಾಡಿದಾಗ ಈ ವಿಷಯಗಳು ಸ್ವಲ್ಪ ಬೇರೆ ತರಹದಲ್ಲಿ ಬಂದಿದ್ದರಿಂದ ವಸ್ತಾರೆ ಅವರು ಬಹಳ ಗಂಭೀರವಾದ ಮಾತುಗಳನ್ನು ಹೇಳಿ ಇತಿಹಾಸದ ಕುರಿತಾಗಿ ಅವರು ಬರೀತಾ ಇರುವ ಮುಂದಿನ ಕೃತಿಯ ಪರಿಚಯ ಕೊಟ್ಟರು. ಮೆಹಂದಳೆ ಅವರು ಬರದ ಇತಿಹಾಸದ ಕೃತಿಯನ್ನು ಪರಿಚಯಿಸಿದರು. ಬಹಳ ಪ್ರಶ್ನೆ ಇದ್ದಿದ್ದೇನು ಅಂದರೆ ಆಕಾರ ಎಲ್ಲಿ ಹುಡುಕಿದ್ರಿ ಅಂತ ಇವರಿಗೂ ಆ ಪ್ರಶ್ನೆ ಮುಂದೆ ಬಂದಿತ್ತು, ಅವ್ರಿಗೆ ಈಗ ಬಂದಿದೆ, ಆಕಾರಗಳನ್ನು ಎಲ್ಲಿ ಹುಡುಕಿದ್ರಿ ಅಂತ. ಅದು ದೌರ್ಭಾಗ್ಯದ ಸಂಗತಿ. ಸಾಮ್ರಾಜ್ಯಗಳನ್ನು ಕಟ್ಟಿದ, ಬದುಕನ್ನು ಕಟ್ಟಿಕೊಟ್ಟ ಈ ನಾಡಿನ ಚಕ್ರವರ್ತಿಗಳ, ರಾಜರ ಅಥವಾ ಸಂತರ ಅಥವಾ ಮಹಾತ್ಮರ ಅಥವಾ ಮೇಧಾವಿಗಳ ಕುರಿತು ಆಕರಗಳನ್ನು ಎಲ್ಲಿ ಹುಡುಕಬೇಕು ಅಂತ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿ ಇದೆ. ಅದು ಚೆನ್ನಾಗಿ ಪ್ರಶ್ನೆ ಕೇಳಿದ್ರು, ಯಾಕೆ ಕಾಣಿಸಿಕೊಳ್ಳೇ ಇಲ್ವಲ್ಲ ಪಠ್ಯಪುಸ್ತಕಗಳಲ್ಲಿ ಅಂತ. ಹೀಗೆ ಯಾರು ನಮ್ಮವರಾಗಿದ್ರು, ಇಲ್ಲಿಯವರೆಗೆ ಒಂದು ಬದುಕು ಬಂತಲ್ಲ, ನಾವಿವತ್ತು ಬದುಕ್ತಾ ಇದ್ದೀವಲ್ಲ, ಇದನ್ನು ಇಲ್ಲಿವರೆಗೆ ತಂದು ಕೊಟ್ಟವರನ್ನ ಮರೆತು ಹೋದ ಒಂದು ಘೋರ ದುಷ್ಕೃತ್ಯವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಹಾಗಾಗಿ ಆಕರಗಳನ್ನು ಹುಡುಕಿ ಕಷ್ಟಪಟ್ಟು ಕೃತಿಗಳನ್ನು ನಿರ್ಮಾಣ ಮಾಡಬೇಕಾದಂತಹ ದುರ್ಬಲ ಸಂಗತಿ ಅಂತ ಹೇಳಬೇಕು. ಯಾಕೆಂದರೆ ಬರಿತೀನಿ ಅಂತ ಹೊರಟವನಿಗೆ ಆಕರಗಳು ವಿಪುಲವಾಗಿ ಲಭ್ಯ ಆಗಬೇಕಾಗಿದೆ. ಅದನ್ನೊಂದು ಕಾದಂಬರಿ ಆಗಿಸ್ತೀನಿ, ಕಥೆ ಆಗಿಸ್ತೀನಿ, ಲಾವಣಿ ಆಗಿಸ್ತೀನಿ, ಮಾತನಾಡ್ತೀನಿ, ಇದರ ಬಗ್ಗೆ ಒಂದು ಥೀಸಿಸ್ ಮಾಡ್ತೀನಿ ಅಂತ ಅಂದವನಿಗೆ ವಿಪುಲವಾದ ಅಧಿಕೃತ ಆಕರಗಳು, ಪ್ರಾಮಾಣಿಕ ಆಕರಗಳು ಲಭ್ಯ ಆಗಬೇಕಾಗಿತ್ತು. ಆದರೆ ದೌರ್ಭಾಗ್ಯ ಆಕರಗಳನ್ನು ಹುಡುಕಬೇಕಾಗಿದೆ. ಮತ್ತೊಂದು ಪ್ರಶ್ನೆಯನ್ನು ಬಹಳ ಚೆನ್ನಾಗಿ ನಾಗೇಶ್ ಕುಮಾರ್ ಸರ್ ಅವರು ಕೇಳಿದ್ರು, ಏನು ಅಂದರೆ ಆಕರಗಳ ಅಧಿಕೃತತೆಯನ್ನು ಹೇಗೆ ಗುರುತಿಸ್ಕೊಂಡ್ರಿ ಅಂತ ಕೂಡ ಕೇಳಿದವರು. ಅದು ಕೂಡ ಗಮನಿಸಬೇಕಾದದ್ದು, ಯಾವ ದಾಖಲೆ ಅಧಿಕೃತ ಅಂತ ಕೂಡ ಕಷ್ಟಪಡಬೇಕಾದಂತಹ ಸಂಗತಿಗಳಿವೆ. ಹಾಗಾಗಿ ಇತಿಹಾಸ ವರ್ತಮಾನಕ್ಕಿಂತ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಯಾವ ಇತಿಹಾಸ ಬೆಳಕಾಗಬೇಕಾಗಿತ್ತು ಅದು ಕತ್ತಲೆಯಲ್ಲಿರುವ ಕಾಲದಲ್ಲಿ ಅಂತಹ ಕೃತಿಗಳನ್ನು ಮೆಹಂದಳೆ ಅಂತವರು ಬರಿತಾ ಇದ್ದಾರೆ, ವಸ್ತಾರೆ ಅಂತವರು ಬರಿತಾ ಇದ್ದಾರೆ ಅನ್ನೋದು ಒಂದು ಬೆಳಕಿನ ಕಿರಣ ಅಂತ ಹೇಳ್ತಾ, ಇಂತಹ ಕೃತಿಗಳನ್ನು ಪ್ರಕಟಿಸೋದಕ್ಕೆ ನಮ್ಮ ಪ್ರಕಾಶಕರುಗಳು ಸಿದ್ಧರಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾದ ಅಂಶ ಇಲ್ಲಿ. ಯಾಕೆಂದರೆ ಇಂತಹ ಕೃತಿಗಳನ್ನು ಪ್ರಕಟಿಸಿದಾಗ ಈವನ್ ಕಥೆ ಕಾದಂಬರಿಗಳನ್ನು ಪ್ರಕಟಿಸುವಾಗ ಕೂಡ ಇವತ್ತು ಮಾರುಕಟ್ಟೆ ಎಷ್ಟು ಅನ್ನುವ ಪ್ರಶ್ನೆ ಬಹಳ ದೊಡ್ಡದಾಗಿ ಕಣ್ಮುಂದೆ ನಿಂತುಕೊಳ್ತಾ ಇದೆ. ಹಾಕಿದ ಬಂಡವಾಳ ಹಿಂದಿರುಗಿ ಬರುತ್ತಾ ಅನ್ನೋ ಪ್ರಶ್ನೆಯೊಂದಿಗೇನೆ ಸವಾಲನ್ನು ಪ್ರಕಾಶಕ ಸ್ವೀಕರಿಸಬೇಕಾದ ಅನಿವಾರ್ಯತೆ ಇರುವ ಕಾಲಘಟ್ಟದಲ್ಲೂ ನಮ್ಮ ಕನ್ನಡದ ಪ್ರಕಾಶಕರುಗಳು ಬಹುಮೂಲ್ಯವಾದ ಪುಸ್ತಕಗಳು ಅಂತ ಬಂದರೆ, ಲೇಖಕನೊಬ್ಬ ಅದನ್ನು ಬರೆದರೆ ಅದನ್ನು ಧೈರ್ಯವಾಗಿ ಪ್ರಕಟಿಸ್ತಾ ಇದ್ದಾರೆ ಅನ್ನೋದು ಕನ್ನಡ ಸಾಹಿತ್ಯದ ಈ ಕ್ಷಣದ ಮಹತ್ವದ ಸಂಗತಿ ಅಂತ ಭಾವಿಸ್ತಾ, ಭಾರತದ ಎಲ್ಲ ಭಾಷೆಗಳ ಸಾಹಿತ್ಯ ಪ್ರಪಂಚವನ್ನು ಗಮನಿಸಿದರೆ ಇದು ನಮ್ಮ ಬೆನ್ನನ್ನು ನಾವು ತಟ್ಟಿಕೊಳ್ತಾ ಇರೋದಲ್ಲ, ಶ್ರೇಷ್ಠತೆಯ ವ್ಯಸನವೂ ಅಲ್ಲ. ಕನ್ನಡ ಸಾಹಿತ್ಯ, ಕನ್ನಡದ ಸಾಹಿತಿಗಳು, ಕನ್ನಡದ ಓದುಗರು ಸಾಹಿತ್ಯ ಲೋಕಕ್ಕೆ ಕೊಡ್ತಾ ಇರುವಷ್ಟು ಮಹತ್ವವನ್ನು ಗಣನೀಯವಾಗಿ ಅವರಲ್ಲಿ ತೊಡಗಿಸಿಕೊಂಡಿರುವಷ್ಟು ಅನ್ಯ ಭಾಷೆಗಳಲ್ಲಿ ಇಷ್ಟೊಂದು ಇಲ್ಲ ಅಂತ ಕಾಣಿಸಿಕೊಳ್ಳುವಷ್ಟು ಕನ್ನಡದಲ್ಲಿ ಸಾಹಿತ್ಯದ ಕಾರ್ಯಗಳು ನಡೀತಾ ಇವೆ. ಪ್ರಾಯಶಃ ಜ್ಞಾನಪೀಠ ಪ್ರಶಸ್ತಿ ಬಂದವರ ಫೋಟೋವನ್ನು ಕಂಡಲ್ಲಿ ಹಾಕೋದು ಕರ್ನಾಟಕ ಬಿಟ್ಟು ಬೇರೆ ಕಡೆಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗೋದು ಕಷ್ಟ. ಯಾರ್ಯಾರದ್ದು ಫೋಟೋ ಬರ್ಬೋದು, ಕವಿಗಳ ಲೇಖಕರ ಫೋಟೋಗಳನ್ನು ಹಾಕಿಕೊಂಡು ಹೋಗುವಷ್ಟು ಬೇರೆ ಭಾಷೆಗಳಲ್ಲಿಲ್ಲ. ಎಲ್ಲದರ ನಡುವೆ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯದ ಕುರಿತು ಕನ್ನಡಿಗ ಅಭಿಮಾನ ಶೂನ್ಯನಾಗ್ತಾ ಇದ್ದಾನೆ ಅನ್ನುವ ಕೂಗಿನ ನಡುವೆಯೂ ಉಳಿದ ಭಾಷೆಗಳನ್ನು ಗಮನಿಸಿದಾಗ ನಾವು ಬಹಳ ಸಮಾಧಾನಕರವಾದ ಸ್ಥಾನದಲ್ಲಿದ್ದೇವೆ ಅನ್ನೋದನ್ನು ನೆನಪಿಸಿಕೊಳ್ತಾ, ಆ ಕಾರಣಕ್ಕಾಗಿ ಕನ್ನಡದ ಓದುಗರಿಗೆ ನಮನಗಳನ್ನು ಸಲ್ಲಿಸ್ತಾ ಸಾಹಿತ್ಯ ಲೋಕ ಒಂದು ಉಪಯುಕ್ತ ಕೃತಿಗಳನ್ನು ಪ್ರಕಟಿಸ್ತಾ ಬಂದಿದೆ. ಅವರು ಪ್ರಕಟಿಸಿದ ಕೃತಿಗಳನ್ನು ನೋಡಿದಾಗಲೇ ಅದು ಗೊತ್ತಾಗುತ್ತೆ ನಮಗೆ. ಬಹುಮೂಲ್ಯವಾದ ಕೃತಿಗಳಿವೆ, ಜನಪ್ರಿಯ ಕೃತಿಗಳೂ ಇವೆ, ಬಹುಮೂಲ್ಯವಾದ ಕೃತಿಗಳೂ ಇವೆ. ಯಾಕೆಂದರೆ ಎಲ್ಲ ಒಳ್ಳೆಯ ಕೃತಿಗಳು ಜನಪ್ರಿಯ ಆಗಿರೋದಿಲ್ಲ.
ಜನಪ್ರಿಯತೆಗೆ ಬೇರೆ ಅಂಶಗಳು ಬೇಕು. ಮೇಲ್ಗಡೆ ಅವರು ಹೇಳಿದ್ರು ಅದನ್ನ, ವಸ್ತು ಗಟ್ಟಿ ಇದ್ದಷ್ಟೇ ಶೈಲಿ ಗಟ್ಟಿ ಇರಬೇಕು ಅಂತ ಹೇಳಿದ್ರು ಅದನ್ನ. ಅಂತಹ ಎಲ್ಲ ಕೃತಿಗಳನ್ನ ಪ್ರಕಟಿಸ್ತಾ ಬಂದ ಸಾಹಿತ್ಯ ಲೋಕವನ್ನ ಅಭಿನಂದಿಸ್ತಾ ಇಂದು ಕೃತಿಯನ್ನ ಪ್ರಕಟಿಸಿದ ಮೂವರು ಹೆಚ್ಚಾಗಿ ಹೊಸತಾಗಿ ಪ್ರವೇಶ ಮಾಡ್ತಾ ಇರುವವರು ಅವರಿಗೆ ಉಜ್ವಲ ಭವಿಷ್ಯವನ್ನ ಹಾರೈಸ್ತಾ ಅವರ ಪುಸ್ತಕಗಳು ಪುನರ್ಮುದ್ರಣದ ಸೌಭಾಗ್ಯಗಳನ್ನ ಕಾಣಲಿ ಅಂತ ಹೇಳ್ತಾ ಸಾಹಿತ್ಯ ಲೋಕಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಅತ್ಯಂತ ಯಶಸ್ವಿಯಾಗಿ ಈ ಸಮಾರಂಭಕ್ಕೆ ಕಾರಣೀಭೂತರಾದ ಎಲ್ಲರಿಗೂ ಪ್ರಕಾಶನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂದು ಬಿಡುಗಡೆಯಾದ 3 ಪುಸ್ತಕಗಳಲ್ಲಿ ಒಂದು ಕಥಾ ಸಂಕಲನವಾಗಿದ್ದು ಮತ್ತೊಂದು ಲೇಖನಗಳ ಸಂಗ್ರಹವಾಗಿದೆ. ಮೂರನೇ ಪುಸ್ತಕ ದೇವಾಲಯಗಳ ಸ್ಥಳದಲ್ಲಿ ಅಥವಾ ಪೌರಾಣಿಕವಾಗಿ ಅವುಗಳ ಮಹತ್ವವನ್ನು ತಿಳಿಸುವ ಕೃತಿಯಾಗಿದೆ. ಎಂದಿನಂತೆ ನಮ್ಮ ಪ್ರಕಾಶನವು ಉದ್ಯೋನ್ಮುಖ ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ವೈವಿಧ್ಯಮಯ ಪುಸ್ತಕಗಳನ್ನು ಪ್ರಕಟಿಸಿ ಓದುವರಿಗೆ ನೀಡುತ್ತಾ ಬಂದಿದೆ. ಆ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದ ಅಭಿವೃದ್ಧಿ ಮಾಡುತ್ತದೆ ಎಂಬುದನ್ನು ವಿನಮ್ರವಾಗಿ ತಿಳಿಸುತ್ತಾ ಓದುಗರು ನಮ್ಮ ಪ್ರಕಟಣೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಳ್ಳುವುದರ ಮೂಲಕ ನಮಗೆ ಬೆಂಬಲ ನೀಡಿದರೆ ನಮ್ಮ ಸಾಹಿತ್ಯ ಪರಿಚಾರತೆಯನ್ನು ನಿರಂತರವಾಗಿ ಮುಂದುವರಿಸಲು ಸಾಧ್ಯವಾಗುತ್ತದೆ. ನಮ್ಮ ಪ್ರಕಾಶನದ 3ನೇ ಪುಸ್ತಕವಾಗಿ ಜನಪ್ರಿಯ ಲೇಖಕರಾದ ಶ್ರೀ ನಾಗರಾಜ ವಸ್ತಾರಿಯವರ ಐತಿಹಾಸಿಕವನ್ನು ಶೀಘ್ರದಲ್ಲಿಯೇ ಪ್ರಕಟವಾಗಲಿದೆ. ಓದುಗರ ಪ್ರೋತ್ಸಾಹ ಇಂದಿನಲ್ಲಿದೆ. ಈ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದ ಶ್ರೀ ಜಗದೀಶ ಶರ್ಮ ಹಂಪ ಅವರಿಗೆ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಸಂತೋಷ ಕುಮಾರ ಮೆಹಂದಳೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ದಿನ ಬಿಡುಗಡೆಯಾಗಿರುವ ಪುಸ್ತಕಗಳ ಲೇಖಕರಾದ ಶ್ರೀ ನಾಗರಾಜ ವಸ್ತಾರಿಯವರಿಗೆ, ಶ್ರೀಮತಿ ನಳಿನಿ ಭೀಮಪ್ಪ ಅವರಿಗೆ, ಸುಷ್ಮಾ ಸಿಂಧು ಅವರಿಗೆ ಹಾಗೂ ರಾಘವೇಂದ್ರ ಅಡಿಗ ಅಚ್ಚನ್ನವರಿಗೆ ನನ್ನೆಯ ವಂದನೆಗಳು. ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀ ಸುನೀಲ್ ಹರಿಯೂರು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾವಾಗಲೂ ಧನ್ಯವಾದ ನೀಡುವ ಸಾಹಿತ್ಯ ಮಂತ್ರಿಯ ಚಂದ್ರಶೇಖರ ಸುಲರಾಮ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಾರಂಭಕ್ಕೆ ಬಂದು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ನಮಸ್ಕಾರ. ದಯವಿಟ್ಟು ಯಾರು ಓದಬೇಕು.